ನಮಸ್ಕಾರ ಸ್ಪರ್ಧಾರ್ಥಿ ಮಿತ್ರರೇ, ನಿಮ್ಮ ಮಚ್ಚಾ ಕರೆಂಟ್ ಅಫೇರ್ಸ್ ನ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಗೆ ಸ್ವಾಗತ. ಇವತ್ತು ಆಕ್ಚುಲಿ ಜುಲೈ 3, ಹೌದಾ? ಸೊ ಹೀಗಾಗಿ ನಾವು ಜುಲೈ 3 ಇವತ್ತು ಸಂಡೇ, ಇವತ್ತು ಕರೆಂಟ್ ಅಫೇರ್ಸ್ ಮಾಡಲ್ಲ. ಬಟ್ ಹಿಂದಿನ ದಿನಗಳ ಒಂದು ಕರೆಂಟ್ ಅಫೇರ್ಸ್ ಕಾರಣಾಂತರಗಳಿಂದ ಪೆಂಡಿಂಗ್ ಇರೋದ್ರಿಂದ ನಾನೇನ್ ಮಾಡ್ತಾ ಇದ್ದೀನಿ, ಇವತ್ತು ಹಿಂದಿನ ಒಂದು ಕರೆಂಟ್ ಅಫೇರ್ಸ್ ಯಾವಾಗಿಂದು ಜೂನ್ 28ರಿಂದ 30ರವರೆಗೆ ಮಾಡ್ತಾ ಇದ್ದೀನಿ. ನಾಳೆ ದಿವಸ ಸಾಧ್ಯ ಆದ್ರೆ ಎರಡೆರಡು ದಿವಸದ್ದು ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡ್ತಾ ಮಾಡ್ತಾ ಸಾಧ್ಯವಾದಷ್ಟು ಬೇಗನೆ ಯಾವ ದಿವಸದ್ದು ಕರೆಂಟ್ ಅಫೇರ್ಸ್ ನಾವು ಹೇಳ್ಬೇಕಲ್ಲ ಅದೇ ದಿವಸಕ್ಕೆ ರೀಚ್ ಆಗೋದಕ್ಕೆ ಪ್ರಯತ್ನವನ್ನ ಪಡೋಣ. ಓಕೆ, ಸೊ ಯಾರು ನಮ್ಮ ಮಚ್ಚಾ ಕರೆಂಟ್ ಅಫೇರ್ಸ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರಲ್ಲ, ನೀವು ಮಾಡ್ಬೇಕಾಗಿರೋ ಕೆಲಸ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಬೇಕು, ಜೊತೆಗೆ ಬೆಲ್ ಐಕನ್ ನ ಪ್ರೆಸ್ ಮಾಡಬೇಕು, ಹಾಗೆ ವಿಡಿಯೋ ಲೈಕ್ ಮಾಡೋದು ಮತ್ತು ಶೇರ್ ಮಾಡೋದನ್ನ ಮರೆಯಕ್ ಹೋಗ್ಬೇಡಿ. ಈಗ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಸಣ್ಣ ಸಣ್ಣ ನ್ಯೂಸ್ ಗಳನ್ನ ನೋಡೋಣ. ಸೊ ಇವತ್ತು ಬಹಳಷ್ಟು ನ್ಯೂಸ್ ಇತ್ತಲ್ಲ, 3 ದಿವಸದ ನ್ಯೂಸ್ ಅಂದ್ರೆ ಬಹಳಷ್ಟು ಇತ್ತು. ಅದಕ್ಕೆ ಬಹಳಷ್ಟು ಸಣ್ಣದಾಗಿ ನ್ಯೂಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ನ್ಯೂಸ್ ಮತ್ತೆ ಮುಂದೆ ಬರ್ತಾ ಇರುತ್ತೆ, ಆ ತರ ಡೆವಲಪ್ ಆಗ್ತಾ ಇರುತ್ತೆ. ಅದನ್ನ ಡೀಟೇಲ್ ಆಗಿ ಮುಂದಿನ ದಿನಗಳಲ್ಲಿ ನೋಡೋಣ. ಸೊ ಸಾಧ್ಯ ಆದಷ್ಟು ಕಾಂಪ್ರಿಹೆನ್ಸಿವ್ ಆಗಿ ಸಣ್ಣದಾಗಿ ಈ ನ್ಯೂಸ್ ಗಳನ್ನ ನೋಡಿ ಬೇಗನೆ ಮುಗಿಸೋಕೆ ಟ್ರೈ ಮಾಡೋಣ. ಸೊ ಏನಾಗಿದೆಯಪ್ಪ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಮೊದಲ ಬಾರಿ ಈ ವಿಶೇಷ ಚೇತನ ಮಕ್ಕಳಿಗಾಗಿ ಒಂದು ಆಟದ ಮೈದಾನವನ್ನ ಕಬ್ಬನ್ ಪಾರ್ಕಿನ ಜವಾಹರ್ ಬಾಲಭವನದಲ್ಲಿ ಏನ್ ಮಾಡಿದೆ, ಉದ್ಘಾಟನೆ ಮಾಡಲಾಗಿದೆ. ಈ ನ್ಯೂಸ್ ನ ಇಂಪಾರ್ಟೆನ್ಸ್ ಏನಪ್ಪಾ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಉದ್ಘಾಟನೆಯಾದಂತಹ ಮೊಟ್ಟ ಮೊದಲ ವಿಶೇಷ ಚೇತನ ಮಕ್ಕಳ ಒಂದು ಆಟದ ಮೈದಾನ ಅಥವಾ ಡಿಫರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್ ಗಳ ಒಂದು ಗಾರ್ಡನ್ ಅಥವಾ ಪ್ಲೇಯಿಂಗ್ ಏರಿಯಾ ಏನಾಗಿದೆ, ಕಬ್ಬನ್ ಪಾರ್ಕಿನ ಜವಾಹರ್ ಬಾಲ್ ಭವನದಲ್ಲಿ ಉದ್ಘಾಟನೆ ಆಗಿದೆ. ಎರಡನೇ ನ್ಯೂಸ್ ಏನಪ್ಪಾ ಅಂತಂದ್ರೆ, ಪಂಜಾಬ್ ನಲ್ಲಿ ಈಗ ಹೊಸದಾಗಿ ಸರ್ಕಾರ ಫಾರ್ಮ್ ಆಯ್ತು. ಆ ಸರ್ಕಾರ ತನ್ನ ಮೊದಲ ಅಥವಾ ಚೊಚ್ಚಲ ಬಜೆಟ್ ಅನ್ನ ಏನ್ ಮಾಡುತ್ತೆ, ಮಂಡನೆ ಮಾಡಿದೆ. ಈ ಬಜೆಟ್ ಅಲ್ಲಿ ಅವ್ರು ಏನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ, ಜುಲೈ 1ರಿಂದ ಗೃಹ ಬಳಕೆಗಾಗಿ, ನೆನಪಿರ್ಲಿ ಇದು ಗೃಹ ಬಳಕೆಗಾಗಿ, ಯಾವುದೇ ಕೈಗಾರಿಕೆಗಲ್ಲ, ಕಮರ್ಷಿಯಲ್ ಅಲ್ಲ, ಗೃಹ ಬಳಕೆಗಾಗಿ 300 ಯೂನಿಟ್ ಗಳ ಒಂದು ಉಚಿತ ವಿದ್ಯುತ್ ಅನ್ನ ನೀಡುವುದಾಗಿ ಈ ಸರ್ಕಾರ ಏನ್ ಮಾಡಿದೆ, ಘೋಷಣೆಯನ್ನ ಮಾಡಿದೆ. ಅಂದ್ರೆ 300 ಯೂನಿಟ್ ವರೆಗೂ ಬರುವಂತಹ ಆ ಬಿಲ್ಗೆ ನೀವೇನ್ ಮಾಡೋದು ಬೇಕಾಗಿಲ್ಲ, ಚಾರ್ಜ್ ಗಳನ್ನ ಕೊಡುವುದು ಬೇಕಾಗಿಲ್ಲ, ಯಾವಾಗ ಗೃಹ ಬಳಕೆಗೆ ಈ ಒಂದು ಕರೆಂಟ್ ಅನ್ನ ನೀವು ಬಳಸಿದ್ರೆ. ನೆಕ್ಸ್ಟ್, ಕೆಂಪೇಗೌಡ ಅವರ ಪ್ರತಿಮೆ, ನಾಡಪ್ರಭು ಕೆಂಪೇಗೌಡ ಅವರ ಪ್ರತಿಮೆಯನ್ನ ವಿಧಾನಸಭೆಯ ಆವರಣದಲ್ಲಿ ನಾವು ಸ್ಥಾಪನೆ ಮಾಡ್ತೀವಿ. ಅದು ಕೂಡ ಮುಂದಿನ ವರ್ಷದ ಕೆಂಪೇಗೌಡ ಅವರ ಜಯಂತಿಯ ಒಳಗಾಗಿ ವಿಧಾನಸಭೆಯ ಆವರಣದ ಮುಂದೆ ಈ ಪ್ರತಿಮೆಯನ್ನ ನಾವು ಸ್ಥಾಪನೆ ಮಾಡ್ತೀವಿ ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ನೆಕ್ಸ್ಟ್, ಆಂಧ್ರ ಪ್ರದೇಶದಲ್ಲಿ ಒಂದು ಹೊಸದಾಗಿ ಜಿಲ್ಲೆ ರಚನೆ ಆಗಿತ್ತು. ಅದನ್ನ ಕೋಣಸೀಮಾ ಅಂತ ಕರಿತಿದ್ವಿ. ಈ ಕೋಣಸೀಮಾಗೆ ಮತ್ತೊಂದು ಹೆಸರು ಅಥವಾ ಅದರ ಹೆಸರನ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಏನಂತ ಹೆಸರಿಟ್ಟಿದ್ದಾರೆ ಅಂತಂದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಕೋಣಸೀಮಾ ಅಂತ ಹೆಸರನ್ನ ಕೊಟ್ಟಿದ್ರು. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಈಗ ಅಂಬೇಡ್ಕರ್ ಅವರ ಹೆಸರನ್ನ ಇಡುವುದಕ್ಕಾಗಿ ಈ ತರ ಇಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿದಾಗ ಇಲ್ಲಿ ಬಹಳಷ್ಟು ವಿರೋಧ ವ್ಯಕ್ತವಾಗಿತ್ತು. ಅಂದ್ರೆ ಬಹಳಷ್ಟು ಚರ್ಚೆಗೆ ಈ ಒಂದು ಹೆಸರು ಏನಾಗಿತ್ತು, ಚರ್ಚೆಗೆ ಈಡಾಗಿತ್ತು. ಸೊ ಹೀಗಾಗಿ ನಿಮಗೆ ಗೊತ್ತಿರಲಿ, ಕೋಣಸೀಮಾ ಜಿಲ್ಲೆಗೆ ನಾವು ಏನಂತ ಕರಿತಿದೀವಿ, ಈಗ ಡಾಕ್ಟರ್ BR ಅಂಬೇಡ್ಕರ್ ಕೋಣಸೀಮಾ ಅಂತ ಹೇಳಿ ಈ ಒಂದು ಜಿಲ್ಲೆ ಎಲ್ಲಿ ಬರುತ್ತೆ, ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ಅನ್ನೋದು ನಿಮಗೆ ತಿಳಿದಿರಲಿ. ನೆಕ್ಸ್ಟ್, ಈಗ ಮಿಜೋರಾಂನಲ್ಲಿ ಏನಾಗ್ತಿದೆಯಪ್ಪ ಅಂದ್ರೆ, IAS ಅಧಿಕಾರಿಗಳ ಕೊರತೆ ಕಾಣಿಸ್ತಾ ಇದೆ. ಕೊರತೆ ಅಲ್ಲ, ತೀವ್ರ ಕೊರತೆ. ಸಿಕ್ಕಾಪಟ್ಟೆ IAS ಆಫೀಸರ್ಸ್ ಅಲ್ಲಿ ಇಲ್ಲ. ಸೊ ಎಷ್ಟು ಜನ ಸಂಖ್ಯೆಯಲ್ಲಿ IAS ಆಫೀಸರ್ಸ್ ಇರಬೇಕಲ್ಲ, ಅಷ್ಟೊಂದು ಸಂಖ್ಯೆಯಲ್ಲಿ ಮಿಜೋರಾಂನಲ್ಲಿ IAS ಆಫೀಸರ್ಸ್ ಇಲ್ಲ. ಸೊ ಹೀಗಾಗಿ ಮಿಜೋರಾಂ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ಅಲ್ಲಿನ ಒಂದು ಅಭ್ಯರ್ಥಿಗಳು, ಸ್ಥಳೀಯ ಅಭ್ಯರ್ಥಿಗಳಿಗೆ ಈ UPSC ಪರೀಕ್ಷೆಯ ಒಂದು ತರಬೇತಿಯನ್ನ ಕೊಟ್ಬಿಡೋಣ. ಸೊ ಈ ರೀತಿ ತರಬೇತಿ ಕೊಟ್ಟಾಗ ಆ ವಿದ್ಯಾರ್ಥಿಗಳು ಏನಾಗ್ತಾರೆ, ಮುಂದೆ ಈ ನಾಗರಿಕ ಸೇವಾ ಪರೀಕ್ಷೆಗಳನ್ನ ಬರೆದು ಅದನ್ನ ಪಾಸ್ ಆಗಿ UPSCಯ ಈ ಒಂದು ಎಕ್ಸಾಮ್ಸ್ ಅನ್ನ ಬರೆದು IAS ಅಧಿಕಾರಿಯಾಗಿ ಅವರು ಮತ್ತೆ ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಮಿಜೋರಾಂ ಸರ್ಕಾರ ತಂದಂತಹ ಕಾರ್ಯಕ್ರಮಕ್ಕೆ ಏನ್ ಹೆಸರು ಕೊಟ್ಟಿದ್ದಾರೆ ಅಂದ್ರೆ, ಸೂಪರ್ IAS 40 ಅಂತ. ಸೊ ಇಲ್ಲಿ ನಿಮ್ಗೆ ಏನ್ ನೆನಪಿರ್ಬೇಕು, ಸೂಪರ್ IAS 40 ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ಯಾವ ರಾಜ್ಯದಲ್ಲಿ ತಗೊಂಡ್ ಬಂದ್ರು, ಮಿಜೋರಾಂನಲ್ಲಿ. ಯಾವ ಉದ್ದೇಶಕ್ಕಾಗಿ ಅಂತಂದ್ರೆ, ಮಿಜೋರಾಂನ ಒಂದು ಸ್ಪರ್ಧಾತ್ಮಕ ಅಥವಾ ಸ್ಪರ್ಧಾರಿಗಳು ಏನ್ ಮಾಡ್ಬೇಕು, UPSC ಪರೀಕ್ಷೆಯನ್ನ ಇನ್ನಷ್ಟು ಗಂಭೀರವಾಗಿ ತಗೋಬೇಕು, ಅವ್ರಿಗೆ ಬೇಕಾದಂತ ಎಲ್ಲಾ ಟ್ರೈನಿಂಗ್ ಅನ್ನ ಕೊಟ್ಟು ಬಿಡೋಣ ಅಂತ ಹೇಳಿ ಮಿಜೋರಾಂನವರು ಈ ಒಂದು ಡಿಸಿಷನ್ ತಗೊಂಡ್ರು. ಅದಾದ್ಮೇಲೆ ನ್ಯೂಸ್ ಅಲ್ಲಿ ಅವಾಗ ಬರ್ತಾ ಇದೆ ಏನಂತಂದ್ರೆ, ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಥವಾ ಎಲೆಕ್ಟ್ರಿಕ್ ವಾಹನಗಳಿಗೆ
ಬೆಂಕಿ ಹತ್ಕೊಳ್ತಾ ಇದೆ. ಸೊ ಈ ಬೆಂಕಿ ಹತ್ಕೊಳ್ಳೋದ್ರ ಬಗ್ಗೆ ನಾವೇನ್ ಮಾಡಿದೀವಿ, ತನಿಖೆ ಮಾಡ್ತಾ ಇದೀವಿ. ಸೊ ಈ ತನಿಖೆ ಈ ಶೀಘ್ರದಲ್ಲಿಯೇ ಮುಕ್ತಾಯವಾಗಿದೆ, ಈ ತಿಂಗಳ ಅಂತ್ಯಕ್ಕೆ ಮುಕ್ತಾಯವಾಗಲಿದೆ ಅಂತ ಹೇಳಿ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿಗಳ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ತಿಳಿಸಿದ್ದಾರೆ. ಸೊ ಅದ್ರ ಜೊತೆಗೆ ಇಲೆಕ್ಟ್ರಿಕ್ ವಾಹನಗಳ ಒಂದು ಬ್ಯಾಟ್ರಿಗಳ ಕುರಿತು, ಸೊ ಇದಕ್ಕೆ ಬಳಸುವಂತಹ ಒಂದು ಬ್ಯಾಟ್ರಿಗಳ ಕುರಿತು ಒಂದು BIS ದವರು, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ನವರು ಒಂದು ಮಾನದಂಡವನ್ನು ತಗೊಂಡಿದ್ದಾರೆ. ಆ ಮಾನದಂಡದ ಬಗ್ಗೆ ಮುಂದಿನ ನ್ಯೂಸ್ ಅಲ್ಲಿ, ಮುಂದೆ ಬರುವಂತಹ ಡೀಟೇಲ್ ನ್ಯೂಸ್ ಅಲ್ಲಿ ಅದನ್ನು ಕೂಡ ಕವರ್ ಮಾಡೋಣ. ಸೊ ಏನಾಗ್ತಿದೆ, ದೇಶದಲ್ಲಿ ಬಹಳಷ್ಟು ಇಲೆಕ್ಟ್ರಿಕ್ ವಾಹನಗಳು ಬೆಂಕಿ ಹತ್ಕೊಂಡು ಉರಿತಾ ಇದೆ. ಸೊ ಅದಕ್ಕೆ ಗಂಭೀರವಾಗಿ ಇದನ್ನ ಪರಿಗಣಿಸಿ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ನಾವು ಸಾಧ್ಯವಾದಷ್ಟು ಬೇಗನೆ ತಿಳ್ಕೊಳ್ತೀವಿ. ಅದನ್ನು ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ಚರ್ಚೆ ಮಾಡೋಣ. ಮುಂದೆ ಚಿತ್ರಕಲಾ ಪರಿಷತ್ತು, ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ 4ನೇ ಬಾರಿಗೆ ಆಯ್ಕೆಯಾದವರು ಯಾರು, ಡಾಕ್ಟರ್ BL ಶಂಕರ್ ಅವರು. ಸೊ ಇವರು 4ನೇ ಬಾರಿ ಯಾವುದರ ಅಧ್ಯಕ್ಷರಾಗಿದ್ದಾರೆ, ಕರ್ನಾಟಕ ಚಿತ್ರಕಲಾ ಪರಿಷತ್ನ ಅಧ್ಯಕ್ಷರಾಗಿದ್ದಾರೆ. ಸೊ ಈ ಒಂದು ಚಿತ್ರಕಲಾ ಪರಿಷತ್ತಿನ ಒಂದು ಸ್ಥಾಪನೆ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಚಿತ್ರಕಲೆಗೆ ಏನ್ ಮಾಡೋಣ, ಪ್ರೋತ್ಸಾಹ ನೀಡೋಣ ಅಂತ ಹೇಳಿ 1960ರಲ್ಲಿ ಬೆಂಗಳೂರಿನಲ್ಲಿ ಏನಾಯ್ತು, ಈ ಕರ್ನಾಟಕ ಚಿತ್ರಕಲಾ ಪರಿಷತ್ತು ಸ್ಥಾಪನೆ ಆಯ್ತು. ಆಗ ಸ್ಥಾಪನೆ ಆದಾಗ ಇದರ ಮೊದಲ ಅಧ್ಯಕ್ಷರು ಅಥವಾ ಸ್ಥಾಪನಾ ಅಧ್ಯಕ್ಷರು ಯಾರಾಗಿದ್ರು, M ಆರ್ಯಮೂರ್ತಿಯವರಾಗಿದ್ರು. ಅದರ ಜೊತೆಗೆ ಸ್ಥಾಪನಾ ಕಾರ್ಯದರ್ಶಿಯಾಗಿ ನಂಜುಂಡರಾವ್ ಅವರು ಕೆಲಸ ಮಾಡಿದ್ರು. ಸೊ ನಾವು ಎದ್ರ ಬಗ್ಗೆ ಮಾತಾಡ್ತಿದೀವಿ, ಕರ್ನಾಟಕ ಚಿತ್ರಕಲಾ ಪರಿಷತ್ ಅಂತ ಎಲ್ಲಿದೆ, ಬೆಂಗಳೂರಲ್ಲಿ. ಯಾವಾಗ ಸ್ಥಾಪನೆ ಆಯ್ತು, 1960ರಲ್ಲಿ. ಇದ್ರ ಬಗ್ಗೆ ಯಾಕೆ ಮಾಡ್ತಿದೀವಿ ಅಂತಂದ್ರೆ, ಇಲ್ಲಿ ಇದರ ಅಧ್ಯಕ್ಷರಾಗಿ 4ನೇ ಬಾರಿ ಆಯ್ಕೆಯಾದವರು ಯಾರು, ಡಾಕ್ಟರ್ BL ಶಂಕರ್ ಅಂತ. ನೆಕ್ಸ್ಟ್ ನಾಸಾದವರು, ನಾಸಾ, ಓಕೆ. ಸೊ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆಯಾದ ನಾಸಾದವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಕೆಲವು ತಾಂತ್ರಿಕ ಕಾರಣದಿಂದಾಗಿ ಸೈಕ್ ಮಿಷನ್ ಅನ್ನ ನಾವು ಮುಂದೂಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಈಗ ಸೈಕ್ ಅಂದ್ರೆ ಏನು, ಸೈಕ್ ಅನ್ನೋದು ಒಂದು ಕ್ಷುದ್ರ ಗ್ರಹ ಅಥವಾ ಅಸ್ಟ್ರಾಯ್ಡ್. ಇದೇನಾಗಿದೆ ಅಂತಂದ್ರೆ, ಮಂಗಳ ಮತ್ತು ಗುರುಗ್ರಹಗಳ ನಡುವೆ ಬರುವಂತಹ ಒಂದು ಕ್ಷುದ್ರ ಗ್ರಹಗಳ ಪಟ್ಟಿಯಲ್ಲಿ ಇದು ಕೂಡ ಒಂದು. ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ, ಸೈಕ್ ಅಂತ. ಸೊ ಇದನ್ನ ಅಧ್ಯಯನ ಮಾಡೋದಕ್ಕೆ ಸೈಕ್ ಮಿಷನ್ ಅನ್ನ ಮಾಡ್ತೀವಿ ಅಂತ ನಾಸಾದವರು ಹೇಳಿದ್ರು. ಬಟ್ ಇದನ್ನ ಕೆಲವು ದಿನಗಳ ಕಾಲ ಮುಂದೂಡಿದ್ದೀವಿ ಅಂತ ನಾಸಾದವರು ಮತ್ತೊಂದು ಪ್ರಕಟಣೆಯನ್ನ ಕೊಟ್ಟಿದ್ದಾರೆ. ಈ ಸೈಕ್ ಅನ್ನೋದು ಏನಿದೆಯಲ್ಲ, ನಿಕ್ಕಲ್ ಮತ್ತು ಐರನ್ ಅಥವಾ ಕಬ್ಬಿಣದಿಂದ ಮಾಡಲ್ಪಟ್ಟಂತಹ ಒಂದು ಕ್ಷುದ್ರ ಗ್ರಹ. ಮುಂದಿನ ದಿನಗಳಲ್ಲಿ ಮತ್ತೆ ನಾವು ನೋಡ್ಬೇಕು, ಮತ್ತೆ ನಾಸಾದವರು ಯಾವಾಗ ಸೈಕ್ ಮಿಷನ್ ಅನ್ನ ಕೈಗೊಳ್ತಾರಂತ. ಈಗ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಸೈಕ್ ಮಿಷನ್ ಇದು ಯಾವುದರ ಅಧ್ಯಯನ ಅಂತ ಕೇಳ್ತಾರೆ. ಸೊ ಇಲ್ಲಿ ಸೌರಮಂಡಲ ಒಂದು ಗ್ರಹ ಹೇಳ್ಬೋದು. ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ಸೈಕ್ ಅನ್ನೋದೇನೋ ಒಂದು ಕ್ಷುದ್ರ ಗ್ರಹ ಅಥವಾ ಒಂದು ಅಸ್ಟ್ರಾಯ್ಡ್ ಅನ್ನೋದು ನಿಮಗೆ ತಿಳಿದಿರಬೇಕು. ಅದಾದ್ಮೇಲೆ ಓಕೆ, ಇನ್ನೊಂದು ನಿಮಿಷ ಸುದ್ದಿ ಹೇಳ್ಬಿಡ್ತೀನಿ. ನಾವು ನೋಡ್ತಾ ಇದ್ವಿ ಗಗನಯಾನ ಅನ್ನೋದು, ಓಕೆ, ಇದು ಸ್ಲೈಡ್ ಅಲ್ಲಿಲ್ಲ ಆದ್ರೂ ಕೂಡ ಗೊತ್ತಿರಲಿ. ಗಗನಯಾನ ಅನ್ನೋದು ಇದನ್ನ ನಾವು ಯಾವಾಗ ಘೋಷಣೆ ಮಾಡ್ತೀವೋ, ನಮ್ಮ ಟಾರ್ಗೆಟ್ ಏನಿತ್ತು ಅದನ್ನ ಆಗಸ್ಟ್ 15 2022ರ ವೇಳೆಗೆ ಗಗನಯಾನವನ್ನ ಮುಗಿಸ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ. ಬಟ್ ಕಾರಣಾಂತರಗಳಿಂದ, ತಾಂತ್ರಿಕ ಕಾರಣದಿಂದ ಇದನ್ನ ಮುಂದೂಡಿದ್ವಿ. ಯಾವಾಗ 2023ಕ್ಕೆ. ಮುಂದೆ ಇತ್ತೀಚೆಗೆ ಬಂದಂತಹ ಒಂದು ಮಾಹಿತಿ ಪ್ರಕಾರ ಇದು 2023ಕ್ಕೂ ಆಗುವುದು ಡೌಟು. ಗಗನಯಾನವನ್ನ ಇನ್ನೂ ಮುಂದೂಡುವಂತಹ ಒಂದು ಕ್ರಮವನ್ನ ಯಾರು ತಗೊಂಡಿದ್ದಾರೆ, ಇಸ್ರೋದವರು ತಗೊಂಡಿದ್ದಾರೆ. ಈಗ ನೋಡಿ, ನಾಸಾದವರು ಯಾವುದನ್ನ ಮುಂದೂಡಿದ್ರು, ಸೈಕ್ ಮಿಷನ್ ಅನ್ನ ಮುಂದೂಡಿದ್ರು. ಅದೇ ತರ ನಮ್ಮ ಇಸ್ರೋದವರು ಗಗನಯಾನವನ್ನ ಇನ್ನಷ್ಟು ದಿನಗಳ ಕಾಲ ಮುಂದೂಡಿದ್ದೀವಿ ಅಂತ ಕೂಡ ಒಂದು ನ್ಯೂಸ್ ಅಲ್ಲಿ ಹೇಳಿದ್ರು. ಅದನ್ನ ನಾನು ಸ್ಲೈಡ್ ಅಲ್ಲಿ ಹಾಕಿಲ್ಲ, ಬಟ್ ಓವರ್ ಆಗಿ ಹೇಳಿದ್ದೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ನಮ್ಮ DRDOದವರು, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮತ್ತು ಭಾರತೀಯ ನೌಕಾದಳದವರು ಸೇರ್ಕೊಂಡು ವರ್ಟಿಕಲ್ ಲಾಂಚ್ ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ, ಇದ್ರ ಹೆಸರೇ VLSR SAM ಅಂತ ಹೇಳ್ತೀವಿ. ಸೊ ಈ ಒಂದು ಕ್ಷಿಪಣಿಯನ್ನ ಯಶಸ್ವಿಯಾಗಿ ಏನ್ ಮಾಡಿದ್ರು, ಪರೀಕ್ಷೆಯನ್ನ ಮಾಡಿದ್ರು. ಸೊ ಇದು ಏನ್ ಮಾಡುತ್ತಪ್ಪ ಅಂದ್ರೆ, ಈ ಒಂದು ಮಿಸೈಲ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ವರ್ಟಿಕಲ್ ಲಾಂಚ್ ಅಂದ್ರೆ ಏನು? ವರ್ಟಿಕಲ್ ಲಾಂಚ್ ಅಂದ್ರೆ ಈ ಒಂದು ಕ್ಷಿಪಣಿ ಅಥವಾ ಮಿಸೈಲ್ ಅನ್ನ ನಾವು ಯಾವ ರೀತಿ ಉಡಾವಣೆ ಮಾಡ್ತೀವಿ, ವರ್ಟಿಕಲ್ ಆಗಿ ಉಡಾವಣೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಅಥವಾ ಉಪಗ್ರಹ ಉಡಾವಣಾ ನೌಕೆಗಳನ್ನ ಯಾವ ರೀತಿ ಸ್ಟ್ರೇಟ್ ಆಗಿ ನಿಲ್ಸಿರ್ತೇವೋ, ನೆಟ್ ಅನ್ನು ನೇರವಾಗಿ ನಿಲ್ಸಿ ಯಾವ ತರ ಮೇಲೆ ಕಳಿಸ್ತೀವಲ್ಲ, ಈ ಒಂದು ಕ್ಷಿಪಣಿಯನ್ನ ನಾವೇನ್ ಮಾಡ್ತಿದೀವಿ, ವರ್ಟಿಕಲ್ ಆಗಿ ಲಾಂಚ್ ಮಾಡ್ತಿದೀವಿ. ಅಂದ್ರೆ ನೇರವಾಗಿ ನಿಲ್ಲಿಸಿ ಇದನ್ನ ಲಾಂಚ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಇದ್ರ ಜೊತೆಗೆ ಶಾರ್ಟ್ ರೇಂಜ್ ಅಂತ. ಶಾರ್ಟ್ ರೇಂಜ್ ಅಂದ್ರೆ ಎಷ್ಟು, 1000 ಕಿಲೋಮೀಟರ್ ಗಿಂತ ಕಡಿಮೆ ಇದ್ದದನ್ನ ನಾವು ಶಾರ್ಟ್ ರೇಂಜ್ ಅಂತ ಹೇಳ್ತೀವಿ. ಮುಂದೆ ಸರ್ಫೇಸ್ ಟು ಏರ್ ಅಂದ್ರೆ ಏನು? ಸರ್ಫೇಸ್ ಟು ಏರ್ ಅಂದ್ರೆ ನಾವು ನೆಲದ ಮೇಲಿಂದ ಇದನ್ನ ಉಡಾವಣೆ ಮಾಡ್ತಾ ಇದೀವಿ. ಇದು ಯಾವ ಗುರಿಯನ್ನ ಹಿಟ್ ಮಾಡುತ್ತೆ ಅಥವಾ ಅದನ್ನ ತಲುಪುತ್ತೆ ಅಂತಂದ್ರೆ, ಏರ್ ಅಲ್ಲಿರುವ ಅಥವಾ ಬಾನಿನಲ್ಲಿರುವಂತಹ ಒಂದು
ಟಾರ್ಗೆಟ್ ಅನ್ನ ಹಿಟ್ ಮಾಡುತ್ತೆ. ಸೊ ಈ ಹೆಸರಲ್ಲೇ ಇದರ ಎಲ್ಲಾ ಹಿಸ್ಟ್ರಿ ಗೊತ್ತಾಯ್ತು. ವರ್ಟಿಕಲ್ ಲಾಂಚ್ ಅಂದ್ರೆ ಏನು, ಸ್ಟ್ರೇಟ್ ಆಗಿ ನಿಂತು. ಶಾರ್ಟ್ ರೇಂಜ್ ಅಂದ್ರೆ 1000 ಕಿಲೋಮೀಟರ್ ಗಿಂತ ಕಡಿಮೆ. ಸರ್ಫೇಸ್ ಟು ಏರ್ ಅಂತಂದ್ರೆ ಭೂಮಿ ಮೇಲಿಂದ ನಿಂತು ಮೇಲಿರುವಂತಹ ಆಕಾಶದಲ್ಲಿರುವಂತಹ ಒಂದು ಟಾರ್ಗೆಟ್ ಅನ್ನ ಹಿಟ್ ಮಾಡುವಂತಹ ಒಂದು ಕ್ಷಿಪಣಿಗೆ ಅಥವಾ ಮಿಸೈಲ್ಗೆ ನಾವೇನ್ ಹೆಸರು ಕೊಟ್ಟಿದ್ವಿ, VLSR-SAM ಅಂತ ಕೊಟ್ಟಿದ್ವಿ. ಅದನ್ನೇ ಶಾರ್ಟ್ ಆಗಿ ಈ ಹೆಸರನ್ನ ಕೊಟ್ಟಿದ್ದಾರೆ. ಓಕೆ, ಈ ಕ್ಷಿಪಣಿ ಏನ್ ಮಾಡುತ್ತಂತಂದ್ರೆ ವಾಯು ದಾಳಿಗಳನ್ನ ತಟಸ್ಥಗೊಳಿಸುವಲ್ಲಿ, ಅಂದ್ರೆ ಬೇರೆ ಯಾವುದೋ ಒಂದು ವಿಮಾನ ಬಂದಿರ್ಲಿ, ಡ್ರೋನ್ ಬಂದಿರ್ಲಿ, ಅಥವಾ ಬೇರೆ ಒಂದು ಕ್ಷಿಪಣಿ ಬಂದು ನಮ್ಮ ದೇಶದ ಕಡೆ ಬಂದಾಗ ನಾವೇನ್ ಮಾಡಬಹುದು, ಇಂತಹ ಮಿಸೈಲ್ಗಳನ್ನ, ಆ ವಿಮಾನಗಳನ್ನ, ಹೆಲಿಕಾಪ್ಟರ್ಗಳನ್ನ ಹೊಡೆದುರುಳಿಸೋದಕ್ಕೆ ಬಳಸಬಹುದು. ನೆಕ್ಸ್ಟ್, ಈಗ ಉಕ್ರೇನ್ ಮೇಲೆ ರಷ್ಯಾದವರು ಏನ್ ಮಾಡ್ತಿದ್ರೆ ಯುದ್ಧವನ್ನ ಸಾರಿದ್ದಾರೆ. ಇದ್ರ ಬಗ್ಗೆ ಬಹಳಷ್ಟು ಮಾತಾಡಿದ್ವಿ. ಹಿಂದಿನ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ನೋಡಿದ್ವಿ, ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಒಕ್ಕೂಟದವರು ರಷ್ಯಾಕ್ಕೆ ಏನ್ ಮಾಡಬೇಕು, ಆರ್ಥಿಕ ದಿಗ್ಬಂಧನ ವಿಧಿಸಬೇಕು ಅಂತ ಹೇಳಿ ಏನ್ ಮಾಡಿದ್ರು, ತೈಲವನ್ನ ತರಿಸ್ಕೊಳ್ಳೋದನ್ನ ನಿಲ್ಸಿದ್ರು. ಎಲ್ಲಿಂದ, ರಷ್ಯಾದಿಂದ. ಓಕೆ, ಇದು ಸ್ವಲ್ಪ ಹಿಂದಿನ ಕರೆಂಟ್ ಅಫೇರ್ಸ್ ಹೇಳಿ ಮುಂದಿನ ಬರ್ತಾ ಇದ್ದೀನಿ. ಸೊ ರಷ್ಯಾದಿಂದ ಏನು ತೈಲ ಬರ್ತಿತ್ತೋ, ಈ ಪೆಟ್ರೋಲ್, ಡೀಸೆಲ್ ಎಲ್ಲ ಬರ್ತಿತ್ತಲ್ಲ, ಅದನ್ನ ನಾವು ನಿಲ್ಲಿಸ್ತೀವಿ ಅಂತ ಯಾರು ಹೇಳಿದ್ರು, ಯುರೋಪಿಯನ್ ಯೂನಿಯನ್, ಯುರೋಪಿಯನ್ ಒಕ್ಕೂಟ ಹಾಗೂ ಬಹಳಷ್ಟು ದೇಶಗಳು ರಷ್ಯಾವನ್ನ ಆರ್ಥಿಕವಾಗಿ ಏನ್ ಮಾಡ್ಬೇಕು, ವೀಕ್ ಮಾಡ್ಬೇಕು, ಅವರಿಗೆ ದಿಗ್ಬಂಧನ ವಿಧಿಸ್ಬೇಕಂತ ಹೇಳಿ ರಷ್ಯಾದಿಂದ ಬರ್ತಿರುವಂತಹ ತೈಲವನ್ನ ತರಿಸ್ಕೊಳ್ಳೋದನ್ನ ನಿಲ್ಲಿಸಿದ್ರು. ಆದ್ರೆ ಭಾರತ ನಿಲ್ಲಿಸಿಲ್ಲ. ಸೊ ಸ್ವಲ್ಪ ಗೊತ್ತಿರಲಿ, ಇದನ್ನು ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಭಾರತ ರಷ್ಯಾದಿಂದ ಬರ್ತಿರುವಂತಹ ತೈಲವನ್ನ ನಿಲ್ಲಿಸಲಿಲ್ಲ. ಯಾಕಂದ್ರೆ ರಷ್ಯಾದಿಂದ ಏನು ಭಾರತಕ್ಕೆ ತೈಲ ಬರುತ್ತಲ್ಲ, ಅದು ಕನ್ಸಿಷನ್ ಅಥವಾ ರಿಯಾಯಿತಿ ದರದಲ್ಲಿ ಬರುತ್ತೆ. ಇದನ್ನು ಕೂಡ ಹೇಳಿದೀನಿ, ರಿಯಾಯಿತಿ. ಓಕೆ, ಸೊ ರಿಯಾಯಿತಿ ದರದಲ್ಲಿ ನಮಗೆ ಅವರು ಈ ತೈಲವನ್ನ ಸಪ್ಲೈ ಮಾಡೋದ್ರಿಂದ ನಾವು ರಷ್ಯಾದಿಂದ ತೈಲವನ್ನ ತರಿಸ್ಕೊಳ್ಳೋದು ನಿಲ್ಲಿಸಿಲ್ಲ. ಆದ್ರೆ ಈಗ ಏನು ನಡೀತಿದೆಯಲ್ಲ, G7 ನಡೆದಿತ್ತು. ಓಕೆ, ಸೊ G7 ಸಮಿಟ್ ಎಲ್ಲಿ ನಡೆದಿತ್ತು, ಜರ್ಮನಿಯಲ್ಲಿ ನಡೆದಂತಹ ಈ ಒಂದು G7 ಶೃಂಗಸಭೆಯಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ, ರಷ್ಯಾದಿಂದ ಈಗ ಚಿನ್ನದ ಆಮದವನ್ನ ನಿಷೇಧ ಮಾಡೋದಕ್ಕೆ G7 ರಾಷ್ಟ್ರಗಳು ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾವೆ. ಸೊ ನೋಡಿ, ಮೊದಲು ಯಾವ್ದನ್ನ ನಿಲ್ಸಿದ್ರು, ಅಲ್ಲಿಂದ ಬರುವಂತಹ ತೈಲವನ್ನ. ಈಗ ಯಾವ್ದನ್ನ ನಿಲ್ಲಿಸ್ಬೇಕಂತಿದ್ದಾರೆ, ಚಿನ್ನವನ್ನ. ಸೊ ಈ ರೀತಿ ತರಿಸ್ಕೊಳ್ಳೋದು ನಿಲ್ಲಿಸೋದ್ರಿಂದ ಏನು ಆದಾಯ ಬರ್ತಿತ್ತೋ, ಯಾರಿಗೆ, ರಷ್ಯಾಕ್ಕೆ ಏನು ಆದಾಯ ಬರ್ತಿತ್ತೋ ಆ ಆದಾಯ ಕಡಿಮೆಯಾಗಿ ಆರ್ಥಿಕವಾಗಿ ರಷ್ಯಾ ಕುಗ್ಗುತ್ತೆ. ಇದರಿಂದ ಉಕ್ರೇನ್ ಮೇಲೆ ಯುದ್ಧ ಮಾಡೋದನ್ನ ನಿಲ್ಲಿಸಬಹುದು ಅನ್ನೋದು ಯಾರ ಒಂದು ಯೋಚನೆ ಆಗಿದೆ, G7 ರಾಷ್ಟ್ರಗಳ ಒಂದು ನಿರ್ಧಾರ ಆಗಿದೆ. ನೋಡೋಣ ಏನಾಗುತ್ತಂತ. ಅದರ ಜೊತೆಗೆ ಈಗೇನು ಮಾತಾಡಿದ್ವಲ್ಲ, G7 ಶೃಂಗಸಭೆ ಜರ್ಮನಿಯಲ್ಲಿ ನಡೀತಿದೆ, ನಮ್ಮ ಪ್ರಧಾನಿಗಳಲ್ಲಿ ಹೋಗ್ತಿದ್ದಾರೆ ಅನ್ನೋದನ್ನ ನಾನು ಹೇಳಿದೆ. ಸೊ ಜರ್ಮನಿಯಲ್ಲಿ ನಡೆದಂತಹ ಈ ಒಂದು G7 ಶೃಂಗಸಭೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಪ್ರಸ್ತಾವನೆ ಆಯ್ತು. ಅದು ಏನಪ್ಪಾ ಅಂತಂದ್ರೆ, ಹವಾಮಾನ ಬದಲಾವಣೆ ಕುರಿತು. ಸೊ ಹವಾಮಾನ ಬದಲಾವಣೆ ಕುರಿತು ಹೋರಾಟ ಮಾಡುತ್ತಿರುವಂತಹ ಅಭಿವೃದ್ಧಿಶೀಲ ದೇಶಗಳು, ಡೆವಲಪಿಂಗ್ ಕಂಟ್ರೀಸ್, ಫಾರ್ ಎಕ್ಸಾಂಪಲ್ ನಮ್ಮ ಭಾರತ. ಸೊ ಭಾರತದಂತಹ ಅಭಿವೃದ್ಧಿಶೀಲ ದೇಶಗಳು ಮತ್ತೆ ಪರಿಸರ ಸಂರಕ್ಷಣೆ ಮಾಡೋದಕ್ಕೆ ನಾವು ಬದ್ಧರಾಗಿದ್ದೀವಿ, ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ, ನಾವು ರೆಡಿ ಇದ್ದೀವಿ ಅನ್ನುವಂತಹ ಒಂದು ದೇಶಗಳು ಸೇರ್ಕೊಂಡು ಏನ್ ಮಾಡ್ಬೇಕು, ಕ್ಲೈಮೇಟ್ ಕ್ಲಬ್ ಅನ್ನುವಂತ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡ್ಬೇಕಂತ ಹೇಳಿ ಜರ್ಮನಿಯವರು ಈ ಒಂದು G7 ಶೃಂಗಸಭೆಯಲ್ಲಿ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು. ಸೊ ಈ ಪ್ರಸ್ತಾವನೆಗೆ G7 ಶೃಂಗಸಭೆಯ ದೇಶಗಳು ಏನ್ ಮಾಡ್ತವೆ, ಬೆಂಬಲವನ್ನ ಸೂಚಿಸ್ತವೆ. ಸೊ ಇನ್ನೂ ಇದು ಸ್ಥಾಪನೆ ಆಗಿಲ್ಲ ಅಥವಾ ನಿರ್ಮಾಣ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಕ್ಲೈಮೇಟ್ ಕ್ಲಬ್ ಅನ್ನುವಂತಹ ಒಂದು ಸಂಘಟನೆ ಬರುತ್ತೆ. ಆ ಸಂಘಟನೆ ಬಂದಾಗ ನಾವೇನ್ ನೋಡ್ಬೇಕು, ಅದರ ಒಂದು ಮುಖ್ಯ ಕಚೇರಿ ಎಲ್ಲಿ ಬರುತ್ತೆ, ಹೌದಾ? ಸೊ ಮುಖ್ಯ ಕಚೇರಿ ಎಲ್ಲಿ ಸ್ಥಾಪನೆ ಆಗುತ್ತೆ, ಅದರ ಸದಸ್ಯಾಗಿ ಭಾರತ ಬರುತ್ತೋ ಇಲ್ವೋ, ಭಾರತ ಮೋಸ್ಟ್ಲಿ ಬರುತ್ತೆ. ಓಕೆ, ಸೊ ಭಾರತ ಇದರ ಕ್ಲೈಮೇಟ್ ಕ್ಲಬ್ಬಿನ ಮೆಂಬರ್ ಆಗುತ್ತೋ ಇಲ್ವೋ, ಅಥವಾ ಕ್ಲೈಮೇಟ್ ಕ್ಲಬ್ಬಿನ ಒಂದು ಉದ್ದೇಶ ಏನು, ಇದರ ಒಂದು ಉದ್ದೇಶ ಏನು, ಇವ್ರು ಹಮ್ಮಿಕೊಳ್ಳುವಂತ ಕಾರ್ಯಕ್ರಮ ಏನು, ಇವೆಲ್ಲವೂ ಏನಾಗುತ್ತೆ ಒಂದೊಂದಾಗಿ ನಮ್ಮ ಕರೆಂಟ್ ಅಫೇರ್ಸ್ ಅಲ್ಲಿ ಬರುತ್ತೆ. ಸೊ ಅದಕ್ಕೆ ಇವತ್ತೇ ಫಸ್ಟ್ ಟೈಮು ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಏನಂತ, ಕ್ಲೈಮೇಟ್ ಕ್ಲಬ್ ಅಂತ. ಕ್ಲೈಮೇಟ್ ಕ್ಲಬ್ ಅನ್ನ ಸ್ಥಾಪನೆ ಮಾಡ್ಬೇಕಂತ ಹೇಳಿದವರು ಯಾರು, ಜರ್ಮನಿದವರು. ಈ ಪ್ರಸ್ತಾವನೆಯ ಬಗ್ಗೆ ಎಲ್ಲಿ ಮಾತಾಡಿದ್ರು, G7 ಜರ್ಮನಿಯಲ್ಲಿ ನಡೆದಂತಹ ಈ ವರ್ಷದ G7 ಶೃಂಗಸಭೆಯಲ್ಲಿ ಇದನ್ನ ಮಾತನಾಡಿದ್ರು ಅಂತ ಅರ್ಥ ಮಾಡ್ಕೊಂಡು. ನೆಕ್ಸ್ಟ್, ರಣಜಿ ಟ್ರೋಫಿ 2020-21 ರಣಜಿ ಟ್ರೋಫಿಯನ್ನ ಗೆದ್ದವರು ಯಾರು, ಮಧ್ಯಪ್ರದೇಶ ರಾಜ್ಯ. ಸೊ ಮಧ್ಯಪ್ರದೇಶ ತನ್ನ ಚೊಚ್ಚಲ ರಣಜಿ ಟ್ರೋಫಿಯನ್ನ ಎತ್ಕೊಂಡಿದೆ. ಮೊದಲ ಬಾರಿ ಮಧ್ಯಪ್ರದೇಶ ರಣಜಿ ಟ್ರೋಫಿಯನ್ನ ಸೊ ಗೆದ್ದಿದ್ದಾರೆ. ಇವರು ಯಾರನ್ನ ಸೋಲಿಸಿದ್ರು, ಮುಂಬೈಯನ್ನ ಸೋಲಿಸಿ ರಣಜಿ ಟ್ರೋಫಿಯನ್ನ ತಮ್ಮದಾಗಿ ಮಾಡ್ಕೊಂಡಿದ್ದವರು ಯಾರು, ಮಧ್ಯಪ್ರದೇಶ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಮಧ್ಯಪ್ರದೇಶಕ್ಕೆ ಫಸ್ಟ್ ಟೈಮ್ ರಣಜಿ ಟ್ರೋಫಿ ಸಿಕ್ಕಿದೆ. ಸೊ ಅದರ ಜೊತೆಗೆ ಈ ರಣಜಿ ಟ್ರೋಫಿಯ
ಮ್ಯಾನ್ ಆಫ್ ದಿ ಸಿರೀಸ್ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಮುಂಬೈ ತಂಡದ ಸರ್ಫರಾಜ್ ಖಾನ್ ಅವರು ಪಡೆದ್ರು. ಸೊ ಮುಂಬೈ ತಂಡ ಏನಾಗಿತ್ತು, ಸೆಮಿಫೈನಲ್ ಫೈನಲ್ ಹೋಗಿತ್ತು. ಸೊ ಫೈನಲ್ ಅಲ್ಲಿ ಯಾವ ಮುಂಬೈ ತಂಡವನ್ನ ಮಧ್ಯಪ್ರದೇಶದವರು ಸೋಲಿಸಿದ್ರು, ಅದೇ ಮುಂಬೈ ತಂಡದ ಒಬ್ಬ ಆಟಗಾರ ಸರ್ಫರಾಜ್ ಖಾನ್ ಅವರು, ಅವರಿಗೆ ಏನಾಗಿದೆ ಮ್ಯಾನ್ ಆಫ್ ದ ಸಿರೀಸ್ ಅಥವಾ ಸರಣಿ ಶ್ರೇಷ್ಠ ಅನ್ನುವಂತಹ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ. ಯಾವ್ದ್ರಲ್ಲಿ, ರಣಜಿಯಲ್ಲಿ 2021-22 ರಣಜಿಯಲ್ಲಿ. ಆದ್ರೆ ನಮ್ಮ ಕರ್ನಾಟಕದ ಬಗ್ಗೆ ನೋಡ್ಬೇಕಾದ್ರೆ ಕ್ವಾರ್ಟರ್ ಫೈನಲ್ ಅಲ್ಲಿ ನಾವು ಉತ್ತರ ಪ್ರದೇಶದ ಜೊತೆಗೆ ಏನ್ ಮಾಡಿದ್ವಿ, ಒಂದು ಮ್ಯಾಚ್ ಆಡಿದ್ವಿ, ರಣಜಿ ಟ್ರೋಫಿ. ಸೊ ಉತ್ತರ ಪ್ರದೇಶದ ವಿರುದ್ಧ ನಾವು ಸೋತ್ವಿ. ಸೊ ಹೀಗಾಗಿ ಕ್ವಾರ್ಟರ್ ಫೈನಲ್ ಅಲ್ಲಿ ಕರ್ನಾಟಕದವರು ರಣಜಿ ಟೀಮ್ ಏನಾಗುತ್ತೆ ಹೊರಗೆ ಬಂದಿರುತ್ತೆ. ಇಲ್ಲಿ ಮತ್ತೆ ನಾವು ಯೋಚನೆ ಮಾಡೋಣ, ಯಾಕಂದ್ರೆ ನಾವೇನು ಕನ್ನಡಿಗರು, ನಾವು ಹೇಳೋದು ಒಂದೇ ಮಾತು ಏನಂತಂದ್ರೆ ಈ ಸಲ ಕಪ್ಪು ನಮ್ದೇ ಅಂತ. ಸೊ ಮುಂದಿನ ಸಲ ರಣಜಿ ಬರ್ಲಿ, ಅವಾಗ್ಲೂ ನಾವೇನ್ ಹೇಳೋಣ, ಮುಂದಿನ ಸಾರಿ ನಮ್ಮ ರಣಜಿ ಕಪ್ಪು ನಮ್ದೇ ಅಂತ. ಸೊ ಅದಾದ್ಮೇಲೆ ಇನ್ನೊಂದು ಲಾಸ್ಟ್ ನ್ಯೂಸ್. ಓಕೆ, ಸೊ ಈಗ ಒಂದೆರಡು ಸಾಲಿನಲ್ಲಿ ಲಾಸ್ಟ್ ನ್ಯೂಸ್, ವಿಶ್ವದ ಅತಿ ದೊಡ್ಡ ಬ್ಯಾಕ್ಟೀರಿಯಾ. ಓಕೆ, ಸೊ ಎಲ್ಲಿ ಪತ್ತೆ ಆಯ್ತು, ಈ ಕೆರೆಬಿಯನ್ ಪ್ರದೇಶದ ಗ್ವೆಡೆಲೋಪ್ ದ್ವೀಪದಲ್ಲಿ ಏನಾಯ್ತು, ಇಂತಹ ಒಂದು ವಿಶ್ವದ ಅತಿ ದೊಡ್ಡ ಬ್ಯಾಕ್ಟೀರಿಯಾ ಪತ್ತೆ ಆಯ್ತು. ಆ ಬ್ಯಾಕ್ಟೀರಿಯಾದ ಹೆಸರು ಏನಪ್ಪಾ ಅಂದ್ರೆ ಥಿಯೋ ಮಾರ್ಗರೇಟಾ ಮ್ಯಾಗ್ನಿಫೇಸಿಯಾ ಅಂತ. ಸೊ ಚೆನ್ನಾಗಿದೆ ನೋಡೋದಕ್ಕೆ ಹೆಸರು, ಥಿಯೋ ಮಾರ್ಗರಿಟಾ ಮ್ಯಾಗ್ನಿಫೇಸಿಯಾ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಾ. ಇದು ಜಗತ್ತಿನ ಅತ್ಯಂತ ದೊಡ್ಡ ಬ್ಯಾಕ್ಟೀರಿಯಾ. ಸೊ ಈ ಬ್ಯಾಕ್ಟೀರಿಯಾದ ಉದ್ದ ಎಷ್ಟಿದೆ ಅಂದ್ರೆ ಸುಮಾರು 1 ಸೆಂಟಿಮೀಟರ್ ಉದ್ದ ಇದೆ. ನೋಡಿ, 1 ಸೆಂಟಿಮೀಟರ್ ಉದ್ದ ಇದೆ ಅಂತಂದ್ರೆ ಇದನ್ನ ನಾವು ಬರಿಗಣ್ಣಿನಿಂದ ನೋಡಬಹುದು. ಸೊ ಬರಿಗಣ್ಣಿನಿಂದ ನೋಡಬಹುದಾದಂತಹ ಅತಿ ಉದ್ದವಾದಂತಹ ಬ್ಯಾಕ್ಟೀರಿಯಾದ ಹೆಸರು ಏನಪ್ಪಾ ಅಂತಂದ್ರೆ ಥಿಯೋ ಮಾರ್ಗರಿಟಾ ಮ್ಯಾಗ್ನಿಫೇಸಿಯಾ ಅಂತ. ಮಾರ್ಗರಿಟಾ ಅಂತ ನೆನ್ಪಿಟ್ಕೊಳ್ಳಿ, ಥಿಯೋ ಮಾರ್ಗರಿಟಾ ಮ್ಯಾಗ್ನಿಫೇಸಿಯಾ. ಸೊ ಇದು ಎಲ್ಲಿ ಕಂಡು ಬಂತು, ಕೆರೆಬಿಯನ್ ಪ್ರದೇಶದಲ್ಲಿರುವಂತಹ ಗ್ವೆಡೆಲೋಪ್ ಅನ್ನುವಂತಹ ಒಂದು ದ್ವೀಪದಲ್ಲಿ ಇದು ಕಂಡು ಬಂತು ಅನ್ನೋದು ನಿಮಗೆ ನೆನಪಿರಲಿ. ಸೊ ಇದು ವಿಶ್ವದ ಅತಿ ದೊಡ್ಡದಾದಂತಹ ಬ್ಯಾಕ್ಟೀರಿಯಾ ಆಗಿದೆ. ನೆಕ್ಸ್ಟ್ ಈಗ ಸ್ವಲ್ಪ ಡಿಟೇಲ್ ಆಗಿರುವಂತಹ ನ್ಯೂಸ್. ಸೊ ನ್ಯೂಸ್ ಅಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ, ಈಗ ಶಿಕ್ಷಣದ ಹಕ್ಕು ಕಾಯ್ದೆ 2009 ಅಂತ ಹೇಳಿ ಒಂದು ಕಾಯ್ದೆ ಜಾರಿ ಬಂತು. ಸೊ ಈ ಕಾಯ್ದೆ ಜಾರಿಗೆ ಬಂದಾಗ ಏನಾಗುತ್ತೆ, 8ನೇ ತರಗತಿವರೆಗೆ ಮಕ್ಕಳನ್ನ ಕಡ್ಡಾಯವಾಗಿ ಉತ್ತೀರ್ಣ ಮಾಡಬೇಕು. ಅಂದ್ರೆ 8ನೇ ತರಗತಿವರೆಗೂ ಮಕ್ಕಳನ್ನ ಫೇಲ್ ಮಾಡುವಂತಿಲ್ಲ. ಸೊ ಮಕ್ಕಳು ಏನಾಗ್ಬೇಕು, 1ನೇ ತರಗತಿಯಿಂದ ಪಾಸ್ ಆಗ್ತಾನೆ ಹೋಗ್ಬೇಕು. ಸೊ ಫೇಲ್ ಆದ್ರೆ ಮತ್ತೆ ಅವರ ಒಂದು ಓದುವುದರಲ್ಲಿ ಅಥವಾ ಓದುವ ಇಂಟ್ರೆಸ್ಟ್ ಹೋಗುತ್ತೆ ಅಂತ ಹೇಳಿ ನೋ ಡಿಟೆನ್ಷನ್ ಪಾಲಿಸಿಯನ್ನ ಶಿಕ್ಷಣ ಕಾಯ್ದೆ 2009ರಲ್ಲಿ ಜಾರಿಗೆ ತರಲಾಗಿತ್ತು. ಬಟ್ ಇದನ್ನ ತಂದ ಮೇಲೆ ಈಗ ಏನಾಗುತ್ತಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಕ್ಲಾಸಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದಕ್ಕೆ ಗೊತ್ತಿರುತ್ತೆ 8ನೇ ತರಗತಿವರೆಗೂ ನನ್ನನ್ನು ಫೇಲ್ ಮಾಡೋದಿಲ್ಲ ಅಂತ ಹೇಳಿ ಓದೋದನ್ನ ಮಕ್ಕಳು ಬಿಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಇದರಿಂದ ಶಿಕ್ಷಣ ಗುಣಮಟ್ಟ ಕುಸಿತಾ ಇದೆ ಅಂತ ಹೇಳಿ ಕೆಲವೊಂದು ಜನ ಶಿಕ್ಷಣ ತಜ್ಞರು ಏನ್ ಮಾಡಿದ್ದಾರೆ, ಅಭಿಪ್ರಾಯ ಪಟ್ಟಿದ್ದಾರೆ. ಸೊ ಹೀಗಾಗಿ ಯಾರು ಒಳ್ಳೆ ಮಾರ್ಕ್ಸ್ ಅನ್ನ ಅಥವಾ ಉತ್ತಮ ಪ್ರದರ್ಶನ ನೀಡುವುದಿಲ್ಲ ಆ ಮಕ್ಕಳನ್ನ ನಾವು ಫೇಲ್ ಮಾಡ್ತೀವಿ ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ಯಾರು ತಗೊಂಡು ಬಂದಿದ್ದಾರೆ, ಡೆಲ್ಲಿ ಸರ್ಕಾರದ ಮುಂದೆ ಇದೆ. ಓಕೆ, ಸೊ ಫೇಲ್ ಮಾಡಬೇಕು, ಆಕ್ಚುಲಿ ಫೇಲ್ ಮಾಡಬೇಕು. ಯಾಕೆ ಫೇಲ್ ಮಾಡ್ಬೇಕಂದ್ರೆ, ನಮಗೆ ಸುಮ್ಮನೆ ಪಾಸ್ ಮಾಡ್ತಾರೆ ಅಂದ್ರೆ ಯಾವ ಸ್ಟೂಡೆಂಟು ಓದೋದಿಲ್ಲ ಅಥವಾ ಓದೋದ್ರ ಬಗ್ಗೆ ಹೆಚ್ಚಿನ ವಿದ್ಯಾರ್ಥಿಗಳು ಗಂಭೀರವಾಗಿ ಇರಲ್ಲ. ಸೊ ನೋಡೋಣ ಏನಾಗುತ್ತಂತ. ಡೆಲ್ಲಿ ಸರ್ಕಾರ ಈ ಪ್ರಸ್ತಾವನೆಯನ್ನ ಒಪ್ಪಿಕೊಳ್ಳುತ್ತೋ ಬಿಡುತ್ತೋ, ಏನ್ ಮಾಡುತ್ತೆ ಅನ್ನೋದನ್ನ ನಾವು ನೋಡೋಣ. ನೆಕ್ಸ್ಟ್ G20 ಶೃಂಗಸಭೆ ಬಗ್ಗೆ ಮಾತಾಡೋಣ. ಇಲ್ಲಿವರೆಗೂ ನಾವು ಜರ್ಮನಿಯಲ್ಲಿ ನಡೆದಂತಹ G7 ಬಗ್ಗೆ ಮಾತಾಡಿದ್ವಿ. ಈಗ ನಾವು G20 ಶೃಂಗಸಭೆ ಬಗ್ಗೆ ಮಾತಾಡ್ತಿದ್ವಿ. ಯಾವ G20 ಶೃಂಗಸಭೆ? ಮುಂದಿನ ವರ್ಷ 2023ರಲ್ಲಿ ನಡೆಯಲಿರುವಂತಹ ಈ G20 ಶೃಂಗಸಭೆ ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ದೇಶದಲ್ಲಿ ಮೊದಲ ಬಾರಿ G20 ಸಮಿಟ್ ಅಥವಾ ಶೃಂಗಸಭೆ ಭಾರತದಲ್ಲಿ, ನಮ್ಮ ದೇಶದಲ್ಲಿ ನಡೀತಿದೆ. ಸೊ ಇದನ್ನ ಎಲ್ಲಿ ನಡೆಸಬೇಕಂತ ಮಾಡಿದೀವಿ ಅಂತಂದ್ರೆ, ಕೇಂದ್ರಾಡಳಿತ ಪ್ರದೇಶವಾದಂತಹ ಜಮ್ಮು ಕಾಶ್ಮೀರದಲ್ಲಿ ಆಯೋಜನೆ ಮಾಡಬೇಕಂತ ಹೇಳಿ ಕೇಂದ್ರ ಸರ್ಕಾರ ಅಥವಾ ಭಾರತ ಸರ್ಕಾರ ನಿರ್ಧಾರ ಮಾಡಿದೆ. ನೋಡಿ, G20 ಸಮಿಟ್ ದೇಶದಲ್ಲಿ ಫಸ್ಟ್ ಟೈಮ್ ನಡೀತಿದೆ. ಅದನ್ನ ಎಲ್ಲಿ ಮಾಡ್ಬೇಕಂತ ಮಾಡಿದೀವಿ, ಜಮ್ಮು ಕಾಶ್ಮೀರದಲ್ಲಿ ಮಾಡ್ಬೇಕಂತ ನಮ್ಮ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಸೊ ಹಾಗಾದ್ರೆ ಇದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಗಳನ್ನ ನಡೆಸೋದಕ್ಕೆ ಸುಮ್ಮನೆ ಇದನ್ನ ಸಣ್ಣ ಪುಟ್ಟ ಇವೆಂಟ್ ಅಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ G20 ಸಮಿಟ್ ನಡೆಸ್ತಾ ಇದ್ವಿ. ಬಂದಂತ ಎಲ್ಲಾ ಅತಿಥಿಗಳು ಆ ಒಂದು ದೇಶದ ಮುಖ್ಯಸ್ಥರು ವಾಹ್ ಚೆನ್ನಾಗಿ ಮಾಡಿದ್ರು, ಇಂಡಿಯಾದವ್ರು ಸೂಪರ್ ಆಗಿ ಮಾಡಿದ್ರು ಅಂತ ಹೇಳಿ ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಅದಕ್ಕೆ ನಾವು ಈಗಲಿಂದಲೇ ತಯಾರಿ ಮಾಡ್ತಾ ಇದೀವಿ. ಸೊ ತಯಾರಿ ಮಾಡೋದಕ್ಕಾಗಿ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಆಡಳಿತ ಮಂಡಳಿಯದವರು ಏನ್ ಮಾಡಿದ್ದಾರೆ, 5 ಜನರ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಓಕೆ, ಸೊ ಈ ಸಮಿತಿದವ್ರು ಏನ್ ಮಾಡ್ಬೇಕು, ಎಲ್ಲಾ ಅರೇಂಜ್ಮೆಂಟ್ ಗಳನ್ನ ಎಲ್ಲೆಲ್ಲಿ ಅವ್ರನ್ನ ತಂಗಿಸ್ಬೇಕು, ಎಲ್ಲಿ ಶೃಂಗಸಭೆಯನ್ನು ಆಯೋಜನೆ ಮಾಡಬೇಕು, ಯಾವ ರೀತಿ ಅಲ್ಲಿ ಪ್ರೊಟೆಕ್ಷನ್ ಕೊಡಬೇಕು, ಇದೆಲ್ಲ ಮಾಡೋದು ಇವ್ರ ಕೆಲಸ. ಸೊ ಇಲ್ಲಿ ಕೇಂದ್ರ ಸರ್ಕಾರದ ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆಯ
ಚೀಫ್ ಸೆಕ್ರೆಟರಿ ಅಥವಾ ಪ್ರಧಾನ ಕಾರ್ಯದರ್ಶಿಗಳು ಏನಾಗಿರ್ತಾರೆ ಈ ಒಂದು ಸಮಿತಿಯ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಿದ್ರೆ. ಸೊ 5 ಜನರ ಒಂದು ಸಮಿತಿ ಅಂತ ಹೇಳಿದ್ವಿ. 5 ಜನರ ಸಮಿತಿಯಲ್ಲಿ ಈ ಸಮಿತಿಯ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಅಥವಾ ಈ ಒಂದು ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಏನಿರ್ತಾರಲ್ಲ ಚೀಫ್ ಸೆಕ್ರೆಟರಿ ಆಫ್ ದಿಸ್ ಡಿಪಾರ್ಟ್ಮೆಂಟ್, ಅವರು ಈ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಸೊ ಮತ್ತಷ್ಟು ನ್ಯೂಸ್ ಬರುತ್ತೆ, G20 ಮುಗಿಯೋವರೆಗೂ ಮತ್ತಷ್ಟು ನ್ಯೂಸ್ ಬರ್ತಾನೆ ಇರುತ್ತೆ. ಈಗ ಬಂದಿರೋ ನ್ಯೂಸ್ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ ಭಾರತದಲ್ಲಿ ನಡೆಯುವಂತಹ ಮೊಟ್ಟ ಮೊದಲ G20 ಶೃಂಗಸಭೆ ಕಾಶ್ಮೀರದಲ್ಲಿ ನಡೆಯುತ್ತೆ ಅಂತ ನಾವು ನೋಡಿದ್ವಿ. ನೆಕ್ಸ್ಟ್ GST ಪರಿಹಾರ ಸೆಸ್ ಬಗ್ಗೆ ಆಲ್ರೆಡಿ ಹಿಂದಿನ ಕ್ಲಾಸಸ್ ಅಲ್ಲಿ ಕೂಡ GST ಬಗ್ಗೆ ನಾವು ಮಾತಾಡಿದ್ವಿ. GST ಅಂದ್ರೆ ಏನು? ಒಂದು ದೇಶ ಒಂದು ತೆರಿಗೆ ಅಂತ ವ್ಯವಸ್ಥೆ. ಈ ವ್ಯವಸ್ಥೆಯನ್ನ ಜಾರಿಗೆ ತಂದಾಗ ಏನಾಗುತ್ತೆ, ರಾಜ್ಯಗಳ ಆದಾಯ ಕಡಿಮೆ ಆಗುತ್ತೆ. ಯಾಕಂದ್ರೆ ರಾಜ್ಯದವರು ಏನ್ ಮಾಡ್ತಾ ಇದ್ರು, ಟ್ಯಾಕ್ಸಸ್ ಅನ್ನ ಹಾಕ್ತಾ ಇದ್ರು. ಆ ಎಲ್ಲಾ ಟ್ಯಾಕ್ಸಸ್ ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್, ಪರೋಕ್ಷವಾಗಿ ನೀಡುವಂತಹ ಒಂದು ತೆರಿಗೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದರಿಗೆ ರಾಜ್ಯಗಳಿಗೆ ಹಾನಿ ಆಗುತ್ತೆ, ಅವುಗಳ ಆದಾಯ ಕಡಿತಗೊಳ್ಳುತ್ತೆ. ಸೊ ಹೀಗಾಗಿ ಇದನ್ನ ನೀಡ್ತೀವಿ ಅಂತ ಹೇಳಿ 5 ವರ್ಷಗಳವರೆಗೆ GST ಪರಿಹಾರವನ್ನ ನೀಡುತ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ರು, ಪ್ರಾಮಿಸ್ ಅನ್ನ ಮಾಡಿದ್ರು. ಈಗ 5 ವರ್ಷ ಮುಗೀತು. ಯಾವಾಗ ಮುಗೀತು? ಜೂನ್ 2020ಕ್ಕೆ ಈ ಒಂದು ಅವಧಿ ಮುಗೀತು. ಸೊ ಹೀಗಾಗಿ ಇಲ್ಲಿ ಏನು ಲಾಸ್ ಆಗ್ತಿತ್ತಲ್ಲ, ಯಾರಿಗೆ? ರಾಜ್ಯಗಳಿಗೆ. ಯಾಕಂದ್ರೆ GST ಎಲ್ಲ ತರೋರು ಯಾರು? GST ಕೌನ್ಸಿಲ್ ಅಥವಾ GST ಮಂಡಳಿ ಅಂತ. ಸೊ GST ಮಂಡಳಿದವರು ನಿರ್ಧಾರ ಮಾಡಿದಂತಹ ದರಗಳನ್ನ ದೇಶದಾದ್ಯಂತ ನಾವು ತಗೊಂಡು ಬರ್ತಾ ಇದೀವಿ. ಸೊ ಹೀಗಾಗಿ ರಾಜ್ಯಗಳಿಗೆ ಏನಿರಲ್ಲ, ರಾಜ್ಯಗಳಿಗೆ ಈ ಬೆಲೆಗಳನ್ನ, ಈ ತೆರಿಗೆಗಳನ್ನ ಹೆಚ್ಚು ಕಡಿಮೆ ಮಾಡುವಂತಹ ಒಂದು ಅಧಿಕಾರ ಹೋಗುತ್ತೆ. ಹೀಗಾಗಿ ರಾಜ್ಯಗಳಿಗೆ ಏನಾಗುತ್ತೆ, ಹಾನಿಯಾಗುತ್ತಿದೆ ಅಥವಾ ಅವರ ಆದಾಯ ಕಡಿತಗೊಳ್ತಿದೆ. ಅದಕ್ಕೆ ನಾವು ಪರಿಹಾರವಾಗಿ ಇದನ್ನ ಕೊಡ್ತೀವಿ ಅಂತ ಹೇಳಿದ್ವಿ. ಸೊ ಹೀಗಾಗಿ ಈ ಪರಿಹಾರ ಕೊಡ್ಬೇಕಲ್ಲ, ಈ ಪರಿಹಾರ ಕೊಡೋದಕ್ಕೆ ಸ್ಟಾರ್ಟ್ ಆಗಿದ್ದೇನು, GST ಪರಿಹಾರ ಸೆಸ್ ಅಂತ ಹೇಳಿ. ಸೊ GST ಪರಿಹಾರ ಸೆಸ್ ಅಂತಂದ್ರೆ ಇದೊಂದು ಸೆಸ್ ಅಂದ್ರೆ ಏನು? ತೆರಿಗೆಯ ಮೇಲಿನ ತೆರಿಗೆ. ಓಕೆ, ಸೊ ತೆರಿಗೆಯ ಮೇಲಿನ ಒಂದು ತೆರಿಗೆ ನಾವು ಸೆಸ್ ಅಂತ ಹೇಳ್ತೀವಿ. ಈಗ ಎಲ್ಲಾ ರಾಜ್ಯಗಳಿಗೆ ಪರಿಹಾರವನ್ನು ಯಾರು ಕೊಡ್ಬೇಕಿತ್ತು? ಕೇಂದ್ರ ಸರ್ಕಾರ ಕೊಡ್ಬೇಕಿತ್ತು. ಸೊ ಹೀಗಾಗಿ ಇಂತಹ ಒಂದು ಸೆಸ್ ಅನ್ನ ಕೊಟ್ಟು ಅದರಿಂದ ದುಡ್ಡನ್ನ ಗಳಿಸಿ ಅದನ್ನ ಮತ್ತೆ ರಾಜ್ಯಗಳಿಗೆ ನೀಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಅಥವಾ GST ಕೌನ್ಸಿಲ್ ಮಾಡ್ತಾ ಇತ್ತು. ಸೊ ಈಗ ಅವಧಿ ಮುಗೀತು. ಈ ಒಂದು GST ಪರಿಹಾರ ಕೊಡುವಂತ ಅವಧಿ ಮುಗಿದ್ರೂ ಕೂಡ ಇನ್ನಷ್ಟು ಆದಾಯವನ್ನ ಕ್ರೋಢೀಕರಣ ಮಾಡೋಣ ಅಂತ ಹೇಳಿ GST ಸೆಸ್ ಅನ್ನ ಯಾವ್ದ್ರ ಮೇಲೆ ಹಾಕ್ತಿದ್ದಾರೆ ಅಂತಂದ್ರೆ, GST ತೆರಿಗೆ ದರ 28% ಯಾವ್ದ್ರ ಮೇಲೆ ಇದೆಯಲ್ಲ ಅದ್ರ ಮೇಲೆ GST ಸೆಸ್ ಅನ್ನ ವಿಧಿಸೋದನ್ನ ನಾವು ಮುಂದುವರಿಸಿದ್ದೀವಿ. ನೋಡಿ, ಈಗ GST ಸೆಸ್ ಅಂತಂದ್ರೆ ಐಷಾರಾಮಿ ವಸ್ತುಗಳು. ಓಕೆ, ಐಷಾರಾಮಿ ವಸ್ತುಗಳಂದ್ರೆ AC ಆಗಿರ್ಬೋದು. ಓಕೆ, ದೊಡ್ಡ ಶ್ರೀಮಂತರು ಖರೀದಿ ಮಾಡುವಂತ ವಸ್ತುಗಳಿಗೆ ನಾವೇನಂತ ಹೇಳ್ತಿದ್ವಿ, ಐಷಾರಾಮಿ ಅಥವಾ ಲಕ್ಸರಿ ಗೂಡ್ಸ್ ಅಂತ ಹೇಳ್ತೀವಿ. ಸೊ ಲಕ್ಸರಿ ಗೂಡ್ಸ್ ಮೇಲೆ GST ಎಷ್ಟಿತ್ತು? 28% ಇತ್ತು. ಇದರ ಮೇಲೆ ಏನ್ ಮಾಡ್ತಾ ಇದ್ರು, ಸೆಸ್ ಅನ್ನ ಹಾಕ್ತಿದ್ರು. ಈ GST ಅಲ್ಲದೆ 28% GST ಟ್ಯಾಕ್ಸ್ ಅಲ್ಲದೆ ಮತ್ತದ್ರ ಮೇಲೆ ಟ್ಯಾಕ್ಸ್ ಹಾಕೋದಕ್ಕೆ ನಾವೇನಂತ ಹೇಳ್ತಿದ್ವಿ, GST ಪರಿಹಾರ ಸೆಸ್ ಅಂತ ಹೇಳ್ತೀವಿ. ಸೊ ಇದನ್ನ ವಿಧಿಸ್ತಾ ಇದ್ರು. ಈಗ ಅವಧಿ ಮುಗಿದಿದೆ, ಆದ್ರೂ ಕೂಡ ಈ ಒಂದು ಸೆಸ್ ಅನ್ನ ಯಾವ ಒಂದು ಐಷಾರಾಮಿ ವಸ್ತುಗಳ ಮೇಲೆ GST ತೆರಿಗೆ ದರ 28% ಇದೆಯಲ್ಲ ಅದರ ಮೇಲೆ ವಿಧಿಸುತ್ತಿರುವಂತಹ ಈ ಸೆಸ್ ಅನ್ನ ಮಾರ್ಚ್ 2026ರವರೆಗೆ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಆಲ್ರೆಡಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಅಂದ್ರೆ ಈ ಐಷಾರಾಮಿ ವಸ್ತುಗಳ ಮೇಲೆ ಇದ್ದಂತಹ GSTನೂ ಕಡಿಮೆ ಆಗಲ್ಲ, ಅದ್ರ ಮೇಲೆ ಇದ್ದಂತಹ ಸೆಸ್ ಕೂಡ ಹೋಗೋದಿಲ್ಲ. ಇದರ ಆಧಾರದ ಮೇಲೆ ನಾವು ಏನ್ ಅನ್ಕೋಬಹುದು ಅಂತಂದ್ರೆ, ಓಕೆ, ಇದು ಕನ್ಫರ್ಮ್ ಇಲ್ಲ, ನಮಗ್ ಅನ್ಸೋದು ಏನಪ್ಪಾ ಅಂತಂದ್ರೆ ಈ GST ಪರಿಹಾರ ಅಂತ ರಾಜ್ಯಗಳಿಗೆ ಕೊಡ್ತಿದ್ರಲ್ಲ ಅದನ್ನ ಸ್ವಲ್ಪ ದಿವಸ ಮುಂದುವರಿಸಬಹುದು. ಕನ್ಫರ್ಮ್ ಇಲ್ಲ. ಕೇಂದ್ರ ಸರ್ಕಾರ ಅಥವಾ GST ಮಂಡಳಿ ಹೇಳುವವರೆಗೂ ಅಲ್ಲ, ಕೇಂದ್ರ ಸರ್ಕಾರ GST ಮಂಡಳಿ ಅಲ್ಲ, ಕೇಂದ್ರ ಸರ್ಕಾರ ಅಥವಾ ನಮ್ಮ ಸಂಸತ್ತು, ಇದು ಈ GST ಪರಿಹಾರ ಅನ್ನೋದು GST ಮಂಡಳಿ ಅವ್ರ ಹತ್ರನೂ ಇಲ್ಲ. ಯಾರ ಹತ್ರ ಇದೆ? ಸಂಸತ್ತಿನ ಹತ್ರ ಇದೆ. ಸಂಸತ್ತಿನವ್ರು ಏನ್ ಮಾಡ್ಬೋದು, GST ಪರಿಹಾರವನ್ನ ಮುಂದುವರಿಸಬಹುದು. ಮತ್ತೆ ಹೇಳ್ತಾ ಇದ್ದೀನಿ, ಬಹುದು. ಓಕೆ, ಸೊ ಮುಂದುವರಿಸ್ತಾರೆ ಇಲ್ಲ ಅನ್ನೋದನ್ನ ನಾವು ಕಾಯ್ದು ನೋಡೋಣ. ಸೊ ನಿಮ್ಗೆ ಗೊತ್ತಿರ್ಲಿ, ಈಗಂತೂ GST ಪರಿಹಾರ ಸೆಸ್ ಅನ್ನ ಈಗ ಮುಗ್ದಿತ್ತಲ್ಲ, ಇದನ್ನ ಮಾರ್ಚ್ 2026ರವರೆಗೆ ಮುಂದೆ ಕಂಟಿನ್ಯೂ ಮಾಡ್ತಿದ್ರೆ. ಇದರಿಂದ ಈ ಐಷಾರಾಮಿ ವಸ್ತುಗಳ ಮೇಲೆ 28% GST ಜೊತೆಗೆ ಒಂದು ಸೆಸ್ ಕೂಡ ಕಲೆಕ್ಟ್ ಆಗುತ್ತೆ. ಈ ಸೆಸ್ ಅನ್ನ ಮುಂದಿನ ದಿನಗಳಲ್ಲಿ ರಾಜ್ಯಗಳಿಗೆ ನೀಡುವುದ್ರ ಬಗ್ಗೆ ಸರ್ಕಾರ ಅಥವಾ ಸಂಸತ್ತು ನಿರ್ಧಾರ ತಗೋಬಹುದು. ಅಲ್ಲಿವರೆಗೂ ನಾವೇನ್ ಮಾಡೋಣ, ವೇಟ್ ಮಾಡೋಣ. ಯಾವುದು ಫೈನಲ್ ಆಗಿಲ್ಲ. ಫೈನಲ್ ಆಗದೆ ನಾವು ಯಾವುದನ್ನು ಕನ್ಕ್ಲೂಡ್ ಮಾಡಕ್ಕೆ ಆಗಲ್ಲ.
ನೆಕ್ಸ್ಟ್ ಜೂನ್ 26 ಬಹಳ ಹಳೆ ನ್ಯೂಸ್. ಜೂನ್ 26ರಂದು ಮಾದಕ ವ್ಯಸನ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ. ಯಾವ್ದ್ರದ್ದು? ಮಾದಕ ವ್ಯಸನ ಅಂತಂದ್ರೆ ಡ್ರಗ್ಸ್, ಗಾಂಜಾ, ನಿಕೋಟಿನ್ ಅದು ಇದೆಲ್ಲ ನೋಡ್ತೀವಲ್ಲ, ಈ ತರ ಅದನ್ನ ತಗೊಂಡು ಫುಲ್ ಹಾರಾಡ್ತಿರ್ತಾರಲ್ಲ. ಸೊ ಅಂತ ಒಂದು ದಿನದ ಅದನ್ನ ಮಾದಕ ವ್ಯಸನ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆಯ ವಿರುದ್ಧವಾದಂತಹ ಒಂದು ಅಂತಾರಾಷ್ಟ್ರೀಯ ದಿನವಾಗಿ ಜೂನ್ 26ರಂದು ಏನ್ ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಸೊ ಆ ದಿವಸ ನಮ್ಮ ಕರ್ನಾಟಕದ ಪೊಲೀಸರು, ಈ ಅಬಕಾರಿ ಪೊಲೀಸರು ಮತ್ತು ನಾರ್ಮಲ್ ಪೊಲೀಸರು ಸುಮಾರು 25 ಕೋಟಿ ವೆಚ್ಚದ ಈ ಒಂದು ಡ್ರಗ್ಸ್ ಗಳನ್ನ, ಮಾದಕ ವಸ್ತುಗಳನ್ನ ನಾಶಪಡಿಸಿದ್ರು. ಸೊ ಈ ವರ್ಷ ನಾವೇನು ಈ ಮಾದಕ ವಸ್ತು ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧ ದಿನ ಅಂತ ಆಚರಣೆ ಮಾಡಿದ್ವಲ್ಲ, ಈ ವರ್ಷದ ಒಂದು ಧ್ಯೇಯ ವಾಕ್ಯ ಏನಾಗಿತ್ತಂದ್ರೆ ಆರೋಗ್ಯ ಮತ್ತು ಮಾನವೀಯ ಬಿಕ್ಕಟ್ಟಿನಲ್ಲಿ ಡ್ರಗ್ಸ್ ಸವಾಲುಗಳನ್ನ ಎದುರಿಸುವುದಂತ. ಅಡ್ರೆಸ್ಸಿಂಗ್ ಡ್ರಗ್ಸ್ ಚಾಲೆಂಜ್ ಇನ್ ಹೆಲ್ತ್ ಅಂಡ್ ಹ್ಯುಮನಿಟೇರಿಯನ್ ಕ್ರೈಸಿಸ್ ಅಂತ ಹೇಳಿ. ಸೊ ಈ ತರ ಡ್ರಗ್ಸ್ ಗಳು ಏನಾಗಬೇಕು, ಕಂಪ್ಲೀಟ್ ಆಗಿ ಬ್ಯಾನ್ ಆಗ್ಬೇಕು. ಇವುಗಳ ಒಂದು ವ್ಯಸನಕ್ಕೆ ನಮ್ಮ ಯುವಕರು ಬಲಿ ಆಗ್ಬಾರ್ದು. ಸೊ ಅದನ್ನ ಕಳ್ಳ ಸಾಗಾಣಿಕೆ ಮಾಡೋದನ್ನ ವಿರುದ್ಧವಾಗಿ ಈ ಒಂದು ದಿನವನ್ನ ನಾವು ಆಚರಣೆ ಮಾಡಿದ್ವಿ. ಸೊ ಈ ವರ್ಷದ ಧ್ಯೇಯ ಏನಾಗಿದೆ ಅಂದ್ರೆ ಆರೋಗ್ಯ ಮತ್ತು ಮಾನವೀಯ ಬಿಕ್ಕಟ್ಟಿನಲ್ಲಿ ಡ್ರಗ್ಸ್ ಸವಾಲುಗಳನ್ನ ಎದುರಿಸುವುದು ಅನ್ನೋದು ಇದೆ. ನೆಕ್ಸ್ಟ್ ಇನ್ನೊಂದು ನ್ಯೂಸು, ಈಗ ಒಂದು ಕಡೆ ಬೆಲೆ ಏರಿಕೆ ಆಗ್ತಾ ಇದೆ, ನೋಡ್ತಾ ಇದೀವಿ, ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಆಗ್ತಾ ಇದೆ. ಒಂದು ಎರಡನೇದು ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆಯುವಂತಹ ಯುದ್ಧ. ಸೊ ಹೀಗೆ ಹಲವಾರು ಕಾರಣದಿಂದಾಗಿ ಜಾಗತಿಕ ಅನಿಶ್ಚಿತತೆಗಳಿಂದ ಆರ್ಥಿಕ ಹಿಂಜರಿತ, ಇದ್ರ ಬಗ್ಗೆ ಹೇಳಿದ್ದೆ, 50% ಚಾನ್ಸಸ್ ಇದೆ ಆರ್ಥಿಕ ಹಿಂಜರಿತ ಆಗುವಂತ, 50% ಚಾನ್ಸಸ್ ಇದೆ ಅಂತ ಹೇಳಿ ಸಿಟಿ ಗ್ರೂಪ್ ದವರು ಒಂದು ವರದಿಯನ್ನ ಕೊಟ್ಟಿದ್ದಾರಂತ. ಮೊನ್ನೆ ದಿವಸನೇ ಹಿಂದಿನ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ನಾನು ಹೇಳಿದೆ. ಈಗ ಅದು ಇನ್ನೂ ಕೂಡ ಏನಾಗ್ತಿದೆ, ಕನ್ಫರ್ಮೇಶನ್ ಆಗ್ತಿದೆ. ಸೊ ಆರ್ಥಿಕ ಹಿಂಜರಿತ ಆಗುವಂತ ಚಾನ್ಸಸ್ ಸಾಧ್ಯತೆ ಇದೆ. ಎದಕ್ಕೆ? ಒಂದು ಬೆಲೆ ಏರಿಕೆ ಆಗೋದಕ್ಕೆ, ಇನ್ನೊಂದು ರಷ್ಯಾ ಉಕ್ರೇನ್ ಯುದ್ಧ, ಹೀಗೆ ಹಲವಾರು ಕಾರಣದಿಂದಾಗಿ ಜಾಗತಿಕ ಆರ್ಥಿಕ ಹಿಂಜರಿತ ಅಥವಾ ರಿಸೆಷನ್ ಆಗಬಹುದು ಅಂತ ಬಹಳಷ್ಟು ತಜ್ಞರು ಈಗ ಅಭಿಪ್ರಾಯ ಪಡ್ತಿದ್ದಾರೆ. ಓಕೆ, ಸೊ ಈಗ ಆರ್ಥಿಕ ಹಿಂಜರಿತ ಅಂದ್ರೇನು ನೋಡಿ, ಇಲ್ಲಿ ಗ್ರಾಫ್ ಅಲ್ಲಿ ಕೆಳಗೆ ಬರ್ತಾ ಇದೆ. ಇನ್ನು ಆರ್ಥಿಕ ಹಿಂಜರಿತ ಅಂದ್ರೆ ಬಿದ್ದು ಬಿಡೋದು. ಓಕೆ, ಸೊ ಆರ್ಥಿಕ ಹಿಂಜರಿತ ಅಂತಂದ್ರೆ ನಮ್ಮ GDP ಸತತವಾಗಿ 2 ತ್ರೈಮಾಸಿಕ ಅವಧಿಯೊಳಗೆ ಕಡಿಮೆ ಆಗ್ತಾ ಹೋದ್ರೆ ಅದನ್ನ ಆರ್ಥಿಕ ಹಿಂಜರಿತ ಅಂತ ಹೇಳ್ತೀವಿ. ಸೊ ನಿಮ್ಗೆಲ್ಲ ಗೊತ್ತಿದೆ, GDP ಅಂದ್ರೇನು, ಒಟ್ಟು ದೇಶೀಯ ಉತ್ಪನ್ನ ಅಥವಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಒಂದು ಅವಧಿಯಲ್ಲಿ ಉತ್ಪಾದನೆಯಾದಂತಹ ಸೇವೆ ಮತ್ತು ಸರಕುಗಳ ಒಟ್ಟು ಮೌಲ್ಯವನ್ನ ನಾವೇನಂತ ಹೇಳ್ತಿದ್ವಿ, GDP ಅಂತ ಕರಿತೀವಿ. ಸೊ ಈ GDP ಅನ್ನೋದು 2 ತ್ರೈಮಾಸಿಕಗಳಂತಂದ್ರೆ ಏಪ್ರಿಲು, ಮೇ, ಜೂನ್ ಒಂದು ತ್ರೈಮಾಸಿಕ, ಇದನ್ನ Q1 ಅಂತ ಹೇಳ್ತೀವಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇದು 2ನೇ ತ್ರೈಮಾಸಿಕ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇದು 3ನೇ ತ್ರೈಮಾಸಿಕ. ಮುಂದೆ ಜನವರಿ, ಫೆಬ್ರವರಿ, ಮಾರ್ಚ್ ಇದು 4ನೇ ತ್ರೈಮಾಸಿಕ. ಸೊ ಹೀಗೆ ಯಾವುದಾದ್ರೂ ಕಂಟಿನ್ಯೂಸ್ ಆಗಿ, ಈಗ ಮೊದಲೇ ಒಂದು ತ್ರೈಮಾಸಿಕ, 2ನೇ ತ್ರೈಮಾಸಿಕ ಆಗಿರ್ಬೋದು, 2, 3 ಆಗಿರ್ಬೋದು, 3, 4 ಅಥವಾ 4ನೇದು ಮುಂದಿನ ವರ್ಷದ ಮೊದಲನೇ ಒಂದು ತ್ರೈಮಾಸಿಕ ಆಗಿರ್ಬೋದು. ಸೊ ಇಂಡೈರೆಕ್ಟ್ ಆಗಿ ಸತತವಾಗಿ 6 ತಿಂಗಳ ಕಾಲ ಏನಾದ್ರೂ ಈ ಒಂದು GDP ಕುಸಿತವನ್ನ ಕಂಡ್ರೆ ಅದನ್ನ ನಾವೇನಂತ ಹೇಳ್ತೀವಿ, ಆರ್ಥಿಕ ಹಿಂಜರಿತ ಅಂತ ಹೇಳ್ತೀವಿ. ಸೊ ಆರ್ಥಿಕ ಹಿಂಜರಿತ ಅಥವಾ ರಿಸೆಷನ್ ಅಂತಂದ್ರೆ ಬರೀ 1 ತಿಂಗಳ ಅಥವಾ 1 ವಾರದ ಹೇಳಲ್ಲ, 2 ತ್ರೈಮಾಸಿಕಗಳು ಅಂದ್ರೆ ಸುಮಾರು 6 ತಿಂಗಳವರೆಗೆ ಸತತವಾಗಿ. ಓಕೆ, ಸೊ ಅಲ್ಲಿ ಏಳು ಬೀಳು ಇರಬಾರ್ದು, ಗ್ರಾಫ್ ಈಗ ಹೆಂಗ್ ಹೋಗಿದೆಯಲ್ಲ ಹಂಗೇ ಬೀಳ್ತಾ ಹೋಗ್ಬೇಕು. ಸೊ ಹಂಗ್ ಬಿದ್ರೆ ಅದನ್ನ ನಾವು ಆರ್ಥಿಕ ಹಿಂಜರಿತ ಅಥವಾ ರಿಸೆಷನ್ ಅಂತ ಹೇಳ್ತೀವಿ. ಒಂದ್ ವೇಳೆ ರಿಸೆಷನ್ ಆದ್ರೆ ಬಹಳ 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 ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ರಿಸೆಷನ್ ಆದಾಗ ಉದ್ಯಮಗಳು ಏನ್ ಮಾಡುತ್ತೆ, ಉತ್ಪಾದನೆಯನ್ನ ಕಡಿಮೆ ಮಾಡುತ್ತೆ. ಸೊ ಉತ್ಪಾದನೆ ಕಡಿಮೆ ಮಾಡೋದಕ್ಕೆ ಏನ್ ಮಾಡಿದ್ರು ಅವರು, ಕೆಲಸಗಾರರನ್ನ ಕೆಲಸದಿಂದ ತೆಗೆದು ಹಾಕಿದ್ರು. ಇದರಿಂದ ನಿರುದ್ಯೋಗ ಸಂಭವಿಸುವಂತ ಚಾನ್ಸಸ್ ಇದೆ. ಓಕೆ, ಕಾದ್ ನೋಡೋಣ. ಈಗ ನಾನು ಇವಾಗ್ಲೇ ಹೇಳ್ತಿದ್ದೀನಿ, ಯಾವಾಗ, ಈಗ ಜೂನ್ ನಲ್ಲೇ ಸ್ಟಾರ್ಟ್ ಮಾಡಿದ್ವಿ ಇದ್ರ ಬಗ್ಗೆ ಹೇಳಕ್ಕೆ. ಈಗ ನಾವು ಜುಲೈಲಿ ಬಂದಿದ್ದೀವಿ. ಸೊ ಇನ್ನು ಒಂದು ಸ್ವಲ್ಪ ದಿವಸದಲ್ಲಿ ನಾವು ಆರ್ಥಿಕ ಹಿಂಜರಿತ ಆಗುವಂತ ಒಂದು ಸಾಧ್ಯತೆ ಬಗ್ಗೆ ಮಾತಾಡ್ತಿದ್ವಿ. ಆದ್ರೆ ಮತ್ತೆ ನೀವು ಇದನ್ನ ನೆನ್ಪಿಟ್ಕೊಳ್ಳಿ, ಏನಂತಂದ್ರೆ ರಿಸೆಷನ್ ಅಂದ್ರೇನು, 6 ತಿಂಗಳ ಕಾಲ GDP ಸತತವಾಗಿ ಬೀಳೋದನ್ನ ನಾವು ಆರ್ಥಿಕ ಹಿಂಜರಿತ ಅಥವಾ ರಿಸೆಷನ್ ಅಂತ ಕರಿತೀವಿ. ನೆಕ್ಸ್ಟ್, ಇಂಡಿಯನ್ ಆಯಿಲ್ ಕಂಪ್ನಿದವರು ಒಂದು ಹೊಸದಾದಂತಹ ಒಂದು ಮಷೀನ್ ಅನ್ನ ಕಂಡು ಹಿಡಿದ್ರು. ಅದಕ್ಕೆ ಹೆಸರು ಏನಂತ ಕೊಟ್ಟಿದ್ದಾರೆ ಅಂದ್ರೆ ಸೂರ್ಯ ನೂತನ ಅಂತ ಹೇಳಿ. ಸೊ ಇಲ್ಲಿ ಫೋಟೋದಲ್ಲಿ ಕಾಣಿಸ್ತಾ ಇದೆ, ಕ್ಲಿಯರ್ ಆಗಿರುವಂತ ಇಮೇಜ್ ಸಿಗಲ್ಲ, ಯಾವ ಸಿಕ್ತೋ ಅದನ್ನ ಹಾಕಿದೀನಿ. ಇದೇ ಒಂದು ಸೂರ್ಯ ನೂತನ ಅನ್ನುವಂತಹ ಒಂದು ಏನಂತ ಹೇಳ್ತೀವಿ, ಇದು ಒಂದು ಇದು ಸೂರ್ಯ ನೂತನ ಅನ್ನುವಂತಹ ಒಂದು ಒಳಾಂಗಣ ಸೌರ ಅಡುಗೆ ವ್ಯವಸ್ಥೆ ಅಥವಾ ಸ್ಟೋವ್.
ಓಕೆ, ಈಗ ಗ್ಯಾಸ್ ಸ್ಟವ್ ಇರುತ್ತಲ್ರಿ, ಅದೇ ತರ ಇದೊಂದು ಸ್ಟೋವ್. ಇದನ್ನ ಯಾರು ತಗೊಂಡ್ ಬಂದಿದ್ದಾರೆ? ಇಂಡಿಯನ್ ಆಯಿಲ್ ಅವರು ತಗೊಂಡ್ ಬಂದಿದ್ದಾರೆ. ಸೊ ಅಂತಹ ವಿಶೇಷತೆ ಏನಿದೆಯಪ್ಪ ಅಂತಂದ್ರೆ, ಇದು ಏನ್ ಮಾಡುತ್ತೆ, ಈ ಹೊರಗಡೆ ಇಟ್ಟಂತ ಈ ಸೋಲಾರ್ ಪ್ಯಾನಲ್ಸ್ ಅಥವಾ ಸೌರ ಶಕ್ತಿಯನ್ನ ಸಂಗ್ರಹ ಮಾಡಿ ಆ ಸೌರ ಶಕ್ತಿಯನ್ನ ಶಾಖವನ್ನಾಗಿ ಪರಿವರ್ತಿಸುವಂತಹ ಒಂದು ವಿಶೇಷ ವಿನ್ಯಾಸವನ್ನ ಹೊಂದಿರುವುದು. ಇಲ್ಲಿವರೆಗೂ ನಾವೇನ್ ನೋಡ್ತಾ ಇದೀವಿ, ಈ ಸೋಲಾರ್ ಪ್ಯಾನಲ್ಸ್ ಅನ್ನ ಅಥವಾ ಸೌರ ಫಲಕಗಳನ್ನ ಅಳವಡಿಸಿದ್ರೆ ಅದರಿಂದ ನಮಗೆ ಏನ್ ಸಿಗ್ತಾ ಇತ್ತು? ವಿದ್ಯುತ್ ಸಿಗ್ತಾ ಇತ್ತು. ಈಗ ಈ ಸೌರ ಫಲಕಗಳನ್ನ ಅಥವಾ ಈ ಸೂರ್ಯ ನೂತನ ಅನ್ನುವಂತಹ ಒಂದು ಅಡಿಗೆ ಮಾಡುವಂತಹ ಒಂದು ಸ್ಟೋವ್ದಲ್ಲಿ ನಾವೇನ್ ಮಾಡ್ತಿದೀವಿ, ಸೂರ್ಯನ ಶಕ್ತಿಯನ್ನ ಸಂಗ್ರಹಣೆ ಮಾಡಿ ಅಡಿಗೆ ಮಾಡೋದಕ್ಕೆ ಬೇಕಾದಂತಹ ಶಾಖವನ್ನ ಪರಿವರ್ತನೆ ಮಾಡುವಂತಹ ಒಂದು ಸ್ಟೋವ್ಗೆ ಸೂರ್ಯ ನೂತನ ಅಂತ ಹೆಸರನ್ನ ಇಟ್ವಿ. ಇದರಿಂದ ಏನು ಲಾಭ ಆಗತ್ತೆ? ಇದರಿಂದ LPG ಯ ಹೊರೆ ನೋಡಿ, ನಾವು ಆಲ್ರೆಡಿ ಮಾತಾಡಿದ್ವಿ, ರಷ್ಯಾದಿಂದ ನಾವು ತೈಲವನ್ನ ತರಿಸ್ಕೊಳ್ಳೋದು ನಿಲ್ಸಿಲ್ಲ. ಯಾಕಂದ್ರೆ ನಮಗೇನ್ ಬೇಕು? ತೈಲ ಬೇಕು. ತೈಲದ ಜೊತೆಗೆ ನಮಗೆ ಏನ್ ಬೇಕು? ಈ LPG ಕೂಡ ಬೇಕು, ಈ ನೈಸರ್ಗಿಕ ಅನಿಲ ಕೂಡ ಬೇಕು. ಸೊ ಇದನ್ನು ನಾವು ಬಹಳಷ್ಟು ಹೊರಗಡೆಯಿಂದ ತರಿಸ್ಕೊಳ್ತಾ ಇದೀವಿ. ಸೊ ಹೀಗಾಗಿ ಭಾರತ ಹೊರಗಡೆಯಿಂದ ತರಿಸ್ಕೊಳ್ಳುವಂತ ಈ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸಿನ ಹೊರೆಯನ್ನ ಕಡಿಮೆ ಮಾಡೋಣ. ಹೇಗಿದ್ರು ಸಿಕ್ಕಾಪಟ್ಟೆ ಸೂರ್ಯನ ಒಂದು ಬಿಸಿಲು ಬರುತ್ತೆ, ಅದನ್ನ ನಾವು ಸಂಗ್ರಹಣೆ ಮಾಡಿ ಅಡಿಗೆಗೆ ಬಳಸೋಣ, ಇದರಿಂದ LPG ಯ ಬಳಕೆ ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇಂಡಿಯನ್ ಆಯಿಲ್ ಅವರು ಈ ಒಂದು ಸ್ಟೋವ್ ಅನ್ನ ಅಭಿವೃದ್ಧಿ ಪಡಿಸಿದರೆ. ಅದರ ಹೆಸರು ಏನಪ್ಪಾ ಅಂದ್ರೆ ಸೂರ್ಯ ನೂತನ ಅಂತ. ಓಕೆ, ನೋಡಿ ನಮ್ಮ ರಾಜ್ಯದಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಈ ಕಡೆ ಬೀದರ್ ಕಡೆ ಹೋಗಿ, ಕಲಬುರ್ಗಿ ಕಡೆ ಹೋಗಿ, ರಾಯಚೂರು ಕಡೆ ಹೋಗಿ, ಬಿಜಾಪುರ ಕಡೆ ಹೋಗಿ, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ. ಆ ಬಿಸಿಲಲ್ಲಿ ನಾವೇನ್ ಮಾಡ್ಬೋದು? ಈ ಸೂರ್ಯ ನೂತನ ಅನ್ನುವಂತ ಸ್ಟೋವ್ ಗಳನ್ನ ಬಳಸಿ ಅತಿ ಕಡಿಮೆ ಯಾವುದನ್ನ, ಈ LPG ಗಳನ್ನ ಬಳಸುವುದನ್ನ ಸ್ಟಾರ್ಟ್ ಮಾಡಬಹುದು. ಓಕೆ, ಸೊ ಇದರಿಂದ LPG ಯ ಹೊರೆ ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ, ಪೆಟ್ರೋಲಿಯಂ ಸಚಿವರಾದಂತಹ ಹರ್ದೀಪ್ ಪುರಿ ಅವರು ಈ ಒಂದು ಸಂದರ್ಭದಲ್ಲಿ ತಿಳಿಸಿದ್ರು. ಇಂತಹ ಒಂದು ವಿನೂತನ ಸ್ಟೋವ್ ದ ಹೆಸರು ಸೂರ್ಯ ನೂತನ ಅಂತ ಹೇಳಿ. ನೆಕ್ಸ್ಟ್ ಆಲ್ರೆಡಿ ಹೇಳಿದ್ದೆ, ಈ ಒಂದು ಇಲೆಕ್ಟ್ರಿಕ್ ವೆಹಿಕಲ್ಗಳು ಏನಾಗ್ತಿದೆ? ಬೆಂಕಿಗೆ ತುತ್ತಾಗ್ತಿದೆ. ಅದನ್ನ ನಾವು ಶೀಘ್ರವಾಗಿ ಪರಿಹಾರ ಮಾಡ್ತೀವಿ ಅಂತ ಹೇಳಿ ನಿತಿನ್ ಗಡ್ಕರಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಶಾರ್ಟ್ ನ್ಯೂಸ್ ಅಲ್ಲಿ ನೋಡಿದ್ವಿ. ಸೊ ಈಗ ಇಂತಹ ಒಂದು ಇಲೆಕ್ಟ್ರಿಕ್ ವೆಹಿಕಲ್ಸ್ ಗಳಲ್ಲಿ ಬಳಸುವಂತಹ ಬ್ಯಾಟ್ರಿಗಳ ಬಗ್ಗೆ ಮಾನದಂಡವನ್ನ ಯಾರು ಕೊಟ್ಟರು? ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಥವಾ BIS ಅಂತ ಹೇಳ್ತೀವಿ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ. ಫಾರ್ ಎಕ್ಸಾಂಪಲ್ ನೀವು ಅಂಗಡಿಗೆ ಹೋಗಿ ಚಿನ್ನ ತಗೊಂಡ್ರೆ ಆ ಚಿನ್ನದ ಮೇಲೆ ಈ ತರ ಒಂದು ಲೋಗೋ ಇರುತ್ತೆ. ಇದನ್ನೇ ನಾವೇನ್ ಅಂತ ಹೇಳ್ತಿದ್ವಿ? BIS ಲೋಗೋ ಅಥವಾ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಸೊ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಇಲೆಕ್ಟ್ರಿಕ್ ವಾಹನದಲ್ಲಿ ಬಳಸುವಂತಹ ಒಂದು ಬ್ಯಾಟ್ರಿಗಳಿಗೆ ಮಾನದಂಡಗಳನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಯಾಕಪ್ಪ ಅಂದ್ರೆ, ಅದೇ ವಾಪಸ್ಸು ಇಲೆಕ್ಟ್ರಿಕ್ ವಾಹನಗಳಿಗೆ ಬೆಂಕಿ ಹತ್ಕೊಳ್ತಿದೆ. ಈ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಸ್ಟ್ಯಾಂಡರ್ಡ್ಸ್ ಅಥವಾ ಮಾನದಂಡಗಳನ್ನ ಕೊಟ್ರು. ಸೊ ಈ ಮಾನದಂಡಕ್ಕೆ ಅವ್ರು ಹೆಸರಿಟ್ಟಿದ್ದೇನಂತಂದ್ರೆ IS 17855 ಮುಂದೆ 2002 ಅಂತ ಹೇಳಿ. ಓಕೆ, ಸೆಮಿಕಾಲನ್ ಈ 2002 ಅಂತ ಹೇಳಿ ಇದನ್ನ ನೆನ್ಪಿಟ್ಕೊಳ್ಳಿ. ISS 17855 2022 ಅಂತ ಹೇಳಿ. ಸೊ ಇಂತಹ ಒಂದು ಮಾನದಂಡವನ್ನ ಈ ಲಿಥಿಯಂ ಅಯಾನ್ ಬ್ಯಾಟರಿಗಳು, ಯಾವ ಒಂದು ಬ್ಯಾಟರಿಯನ್ನ ಈ ಇಲೆಕ್ಟ್ರಿಕ್ ವೆಹಿಕಲ್ಸ್ ಗಳು ಬಳಸ್ತಾವಲ್ಲ, ಅಂತಹ ಒಂದು ವೆಹಿಕಲ್ಸ್ ಗೆ ಬಳಸುವಂತಹ ಬ್ಯಾಟ್ರಿ ಮೇಲೆ ಏನಿರ್ಬೇಕು? ಈ ಒಂದು ಸರ್ಟಿಫಿಕೇಶನ್ ಅಥವಾ ಮಾನದಂಡವನ್ನ ಅವರು ಏನ್ ಮಾಡ್ಬೇಕು? ಅನುಸರಿಸಬೇಕು ಅಂತ ಹೇಳಿ ಯಾರು ಆದೇಶವನ್ನ ಅಥವಾ ಮಾನದಂಡಗಳನ್ನು ಕೊಟ್ಟಿದ್ದಾರೆ ಅಂತಂದ್ರೆ BIS ದವರು ಕೊಟ್ಟಿದ್ದಾರೆ. ಅಂದ್ರೆ ಇವ್ರು ಹೇಳಿದಂತೆ ಏನಿರ್ಬೇಕು? ಆ ಬ್ಯಾಟ್ರಿಗಳಿರ್ಬೇಕು. ಆ ಬ್ಯಾಟ್ರಿ ಮೇಲೆ ಈ ಒಂದು ಸರ್ಟಿಫಿಕೇಶನ್ ಇರೋದು ಅವಶ್ಯವಾಗಿದೆ ಅಂತ ಇವರು ಬಿಡುಗಡೆ ಮಾಡಿದ್ದಾರೆ. ಸೊ ಮುಂದೆ ಈ BIS ಅಂದ್ರೇನು? ಬ್ಯೂರೋ ಆಫ್ ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಮೊದಲೇ ಹೇಳ್ಬಿಟ್ಟೆ ಚಿನ್ನ ಅಂತ. ಸೊ ಚಿನ್ನ ಆಗಿರಲಿ, ಬೇರೆ ಬೇರೆ ಒಂದು ಸರಕು ಮತ್ತು ಉಪಕರಣಗಳಿಗೆ ಮಾನದಂಡವನ್ನ ನೀಡೋದಕ್ಕೆ, ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಅಥವಾ ಒಂದು ಕ್ವಾಲಿಟಿನ ಯಾವ ಕ್ವಾಲಿಟಿಯಲ್ಲಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ, ಈ ಒಂದು ಸ್ಟ್ಯಾಂಡರ್ಡ್ ಅನ್ನ ನೀಡೋದಕ್ಕೆ ನಮ್ಮ ಸರ್ಕಾರ ಏನ್ ಮಾಡಿತ್ತು? ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಕಾಯ್ದೆ 2016 ಅಂತ ಹೇಳಿ ಒಂದು ಕಾಯ್ದೆ ಅಡಿಯಲ್ಲಿ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅನ್ನುವಂತ ಒಂದು ಸಂಸ್ಥೆನ ಹುಟ್ಟು ಹಾಕಿದ್ರು. ಇದನ್ನ 2016ರಲ್ಲಿ ಸ್ಥಾಪನೆ ಆಗಿತ್ತು. ಬಟ್ ಇದರ ಒಂದು ಕಾಯ್ದೆ ಯಾವುದು ಅಂತಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಕಾಯ್ದೆ 2016. ಇದರ ಕೇಂದ್ರ ಕಚೇರಿ ಇರೋದಲ್ಲಿ ದೆಹಲಿಯಲ್ಲಿ. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ? ದೆಹಲಿಯಲ್ಲಿದೆ. ಇವ್ರು ಏನ್ ಮಾಡ್ತಾರೆ? ಈಗ EV ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ಗಳ ಬ್ಯಾಟ್ರಿಗೆ ಒಂದು ಮಾನದಂಡನ ನೀಡಿದ್ದಾರೆ. ಅದ್ರ ಜೊತೆಗೆ ಒಳ ಪ್ರವೇಶ ಪರವಾನಗಿ ಅಂತ ನಾವು ಯಾವಾಗ ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡಿದ್ವಲ್ಲ, ಮೇದಲ್ಲಿ ಇದ್ರನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಮತ್ತೊಂದ್ ಸಾರಿ ಬರ್ತಾ ಇದೆ ಒಳ ಪ್ರವೇಶ ಪರವಾನಗಿ ಅಂತ ಹೇಳಿ. ಹೊರ ಪ್ರವೇಶ ಪರವಾನಗಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ, ಅಥವಾ ನ್ಯೂಸ್ ನೋಡಿ ಆಮೇಲೆ ತಿಳ್ಕೊಳ್ಳೋಣ. ಸೊ ಒಳ ಪ್ರವೇಶ ಪರವಾನಗಿ ಅಥವಾ ಇನ್ನರ್ ಲೈನ್ ಪರ್ಮಿಟ್ ಅಂತ ಹೇಳ್ತೀವಿ. ಸೊ ಇನ್ನರ್ ಲೈನ್ ಪರ್ಮಿಟ್ ಅನ್ನ ಗುರುತಿಸೋದಕ್ಕಾಗಿ
1961 1961 ಆಧಾರ ವರ್ಷ ಅಥವಾ ಬೇಸ್ ಇಯರ್ ಆಗಿ ಪರಿಗಣಿಸಬೇಕು ಅಂತ ಹೇಳಿ ಮಣಿಪುರದವರು ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ ಅಂತ ಹೇಳ್ತೀವಿ. ಸೊ ಈಗ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನಮ್ಗೆ ಗೊತ್ತಿರಬೇಕು. ಒಳ ಪ್ರವೇಶ ಪರವಾನಗಿ ಅಥವಾ ಇನ್ನರ್ ಲೈನ್ ಪರ್ಮಿಟ್ ಅಂದ್ರೆ ಏನು, ಅದಾದ್ಮೇಲೆ ಈ ನ್ಯೂಸ್ಗೆ ಏನಾಗುತ್ತೆ ಒಂದು ಇಂಪಾರ್ಟೆನ್ಸ್ ಸಿಗುತ್ತೆ. ಸೊ ಈಗ ಒಳ ಪ್ರವೇಶ ಪರವಾನಗಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಕೆಲವೊಂದಿಷ್ಟು ರಾಜ್ಯಗಳು, ಫಾರ್ ಎಕ್ಸಾಂಪಲ್ ಇಲ್ಲಿ ಸಿಕ್ಕಿಂ ಇದೆ, ಅಸ್ಸಾಂ ಇದೆ, ಮೇಘಾಲಯ, ತ್ರಿಪುರ, ಮಣಿಪುರ, ಸೊ ಇಂತಹ ಒಂದು ರಾಜ್ಯಗಳಲ್ಲಿ ಏನಿದೆ ಈ ಒಳ ಪ್ರವೇಶ ಪರವಾನಗಿ ಅಥವಾ ಇನ್ನರ್ ಲೈನ್ ಪರ್ಮಿಟ್ ಅಂತ ಹೇಳ್ತೀವಿ. ಸೊ ಈಗ ನಾವು ದೇಶದ ಬೇರೆ ಪ್ರದೇಶದ ನಾಗರಿಕರು, ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕದವರು, ಸೊ ಕರ್ನಾಟಕದವರು ನಾವೇನಾದ್ರೂ ಇಲ್ಲಿನ ಕೆಲವು ಪ್ರದೇಶಗಳಿಗೆ, ಫಾರ್ ಎಕ್ಸಾಂಪಲ್ ನಾನು ಮಣಿಪುರ್ಗೆ ಹೋಗ್ಬೇಕಂತ ಮಾಡಿದ್ದೀನಿ ಅಥವಾ ಮೇಘಾಲಯಕ್ಕೆ ಹೋಗ್ಬೇಕಂತ ಮಾಡಿದ್ದೀನಿ, ಅಲ್ಲಿ ವಾಸ ಮಾಡ್ಬೇಕಂತ ಮಾಡಿದ್ದೀನಿ, ಕೆಲವೊಂದಿಷ್ಟು ನಿರ್ದಿಷ್ಟ ಪ್ರದೇಶಗಳನ್ನ ನೀವು ಪ್ರವೇಶ ಮಾಡಬೇಕಾದ್ರೆ ನೀವೇನ್ ಮಾಡಬೇಕು, ಮುಖ್ಯವಾಗಿ ಇಲ್ಲಿನ ಒಂದು ಸರ್ಕಾರಗಳಿಂದ ಅನುಮತಿಯನ್ನ ಪಡಿಬೇಕು. ಅಂದ್ರೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಪಡೆಯುವಂತಹ ಅನುಮತಿಗೆ ನಾವೇನಂತ ಹೇಳ್ತಿದ್ವಿ, ಇನ್ನರ್ ಲೈನ್ ಪರ್ಮಿಟ್ ಅಂತ. ಓಕೆ, ಸೊ ಇದನ್ನ ಪಡೆಯದೆ ನಾವು ಇಲ್ಲಿ ಪ್ರವೇಶ ಮಾಡುವಂತಿಲ್ಲ. ಇಲ್ಲೇನು ಯಾವ್ಯಾವ ಪ್ರದೇಶದಲ್ಲಿ ಇನ್ನರ್ ಲೈನ್ ಪರ್ಮಿಟ್ ಅಪ್ಲಿಕೇಬಲ್ ಆಗುತ್ತೋ ಅಂತಹ ಪ್ರದೇಶದಲ್ಲಿ ನೀವು ಸುಮ್ನೆ ಹೋದ್ರೆ ಅದು ನೀವು ಶಿಕ್ಷೆಗೆ ಗುರುಪಡಿಸ್ತೀರಾ, ನಿಮ್ಗೆ ಏನ್ ಮಾಡ್ತಾರ ಅವರು ಶಿಕ್ಷೆಯನ್ನು ಕೊಡಬಹುದು. ಯಾಕಂದ್ರೆ ಇಲ್ಲಿ ಏನಿದೆ ಇನ್ನರ್ ಲೈನ್ ಪರ್ಮಿಟ್ ಅನ್ನುವಂತ ಒಂದು ವ್ಯವಸ್ಥೆ ಇದೆ. ಸೊ ಹಾಗಾದ್ರೆ ನಾವೆಲ್ಲ ಭಾರತೀಯರು, ಭಾರತದಲ್ಲಿ ಇಂಥ ಒಂದು ವ್ಯವಸ್ಥೆ ಯಾಕೆ ಬಂತು ಅಂತಂದ್ರೆ, ಇಲ್ಲಿರುವಂತಹ ಸ್ಥಳೀಯರ ಸಂಸ್ಕೃತಿ ಮತ್ತು ಅವರ ಒಂದು ಸಂಪತ್ತಂದ್ರೆ ಅವರು ಒಂದು ಸಂಸ್ಕೃತಿಯ ಸಂಪತ್ತು. ಓಕೆ, ಸೊ ಅವ್ರ ಸಂಪತ್ತಂದ್ರೆ ಅಲ್ಲಿ ಬ್ಯಾಂಕ್ ದುಡ್ಡು ಏನಿಲ್ಲ, ಅವರ ಒಂದು ಸಂಸ್ಕೃತಿ, ಜೀವನ ಶೈಲಿ, ಇವುಗಳನ್ನ ರಕ್ಷಣೆ ಮಾಡೋದಕ್ಕೆ ನಾವೇನ್ ಮಾಡಿದ್ವಿ, ಇನ್ನರ್ ಲೈನ್ ಪರ್ಮಿಟ್ ಅನ್ನುವಂತ ವ್ಯವಸ್ಥೆಯನ್ನ ನಾವು ಜಾರಿಗೆ ತಗೊಂಡು ಬಂದಿದ್ವಿ. ಮೊದಲ ಬಾರಿಗೆ ಇದನ್ನ ಬ್ರಿಟಿಷ್ ಭಾರತದಲ್ಲಿ 1873 ಬೆಂಗಾಲ್ ಪೂರ್ವ ಗಡಿ ನಿಯಂತ್ರಣ ಕಾಯ್ದೆ ಅಂತ ಹೇಳಿ ಈ ಇನ್ನರ್ ಲೈನ್ ಪರ್ಮಿಟ್ ವ್ಯವಸ್ಥೆನ ಬ್ರಿಟಿಷರು ತಗೊಂಡು ಬಂದಿದ್ರು. ಈ ಒಳ ಪ್ರವೇಶ ಪರವಾನಗಿ ಅನ್ನೋದು ನಮ್ಮ ದೇಶದಲ್ಲಿ ಫಸ್ಟ್ ಟೈಮು 1873 ಬೆಂಗಾಲದ ಪೂರ್ವ ಗಡಿ ನಿಯಂತ್ರಣ ಕಾಯ್ದೆಯಲ್ಲಿ ಇದನ್ನ ತಗೊಂಡು ಬರ್ತಾರೆ. ಸೊ ಅದಾದ್ಮೇಲೆ ಸ್ವಾತಂತ್ರ್ಯ ಆದ್ಮೇಲೆ ನಾವು ಏನ್ ಮಾಡ್ತೀವಿ, ಇಲ್ಲಿ ಅಸ್ಸಾಮು, ಮಿಜೋರಾಮು, ನಾಗಾಲ್ಯಾಂಡ್ ರಾಜ್ಯಗಳಿಗೆ ಇದನ್ನ ವಿಸ್ತರಣೆ ಮಾಡಿದ್ವಿ. ಈಗ ಮಣಿಪುರಕ್ಕೂ ಕೂಡ ಇದು ವಿಸ್ತರಣೆ ಆಗಿದೆ. ಸೊ ಇಲ್ಲಿ ಏನಿದೆಲ್ಲ ಈ ಸಿಕ್ಕಿಂ ಅಲ್ಲಿದೆ, ಅಸ್ಸಾಂ ಅಲ್ಲಿದೆ, ಮೇಘಾಲಯ, ಮಣಿಪುರ, ತ್ರಿಪುರ, ಈ ಎಲ್ಲಾ ರಾಜ್ಯಗಳಲ್ಲಿ ಏನಿದೆ ಈ ಒಳ ಪ್ರವೇಶ ಪರವಾನಗಿ ಅಂತ ಇದೆ. ಸೊ ಈ ಒಳ ಪ್ರವೇಶ ಪರವಾನಗಿಯ ಅಡಿಯಲ್ಲಿ ಸ್ಥಳೀಯರು ಯಾರು, ಹೊರಗಿನವ್ರು ಯಾರು ಅಂತ ಗುರುತಿಸ್ಬೇಕು. ಹೌದಾ? ಸೊ ಈಗ ಎಲ್ಲಾ ಕಡೆ ತಗೊಂಡ್ ಬಂದ್ವಿ. ಹಾಗಾದ್ರೆ ಇಲ್ಲಿ ಮೂಲ ನಿವಾಸಿಗಳು ಯಾರು, ಇಲ್ಲಿದ್ದವ್ರು ಯಾರು, ಮತ್ತೆ ಹೊರಗಿಂದ ಬಂದು ಸೆಟ್ಲ್ ಆದವ್ರು ಯಾರು ಅಂತ ಗುರುತಿಸೋದಕ್ಕೆ ಮಣಿಪುರ ಸರ್ಕಾರದವ್ರು ಏನ್ ಮಾಡಿದ್ರೆ 1961 ಆಧಾರ ವರ್ಷ ಅಂತ ಪರಿಗಣನೆ ಮಾಡಿದ್ದಾರೆ. ಸೊ ಈಗ ಇಲ್ಲಿರುವಂತ ವ್ಯಕ್ತಿಗಳು ಅಥವಾ ಅವ್ರ ಕುಟುಂಬದವ್ರು ಏನ್ ತೋರಿಸ್ಬೇಕು, 1966ಕ್ಕಿಂತ ಮುಂಚೆನೆ ನಾವು ಇಲ್ಲಿದ್ವಿ, ನಮ್ಮ ಅಜ್ಜ ಇದ್ದ, ನಮ್ಮ ಅಜ್ಜಿ ಇದ್ರು, ಅವ್ರಿದ್ರು, ಇವ್ರಿದ್ರು ಅಂತ ಹೇಳಿ ಒಂದು ಪ್ರೂಫ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಅದಕ್ಕಾಗಿ 1961 ಆಧಾರ ವರ್ಷ ಅಂತ ತಗೊಳ್ತಾರೆ. ಇದರಿಂದ ಮಣಿಪುರದಲ್ಲಿ ನಾವು ಏನನ್ನ ಗುರುತಿಸಬಹುದು ಅಂತಂದ್ರೆ, ಇಲ್ಲಿನ ಮೂಲ ನಿವಾಸಿಗಳು ಯಾರಾಗಿದ್ರು, ಹೊರಗಿಂದ ಬಂದು ಸೆಟ್ಲ್ ಆದವರು ಯಾರು ಅನ್ನೋದು ನಮಗೆ ತಿಳಿಯುತ್ತೆ. ಸೊ ಇಷ್ಟು ನಿಮಗೆ ಒಳ ಪ್ರವೇಶ ಪರವಾನಗಿ ಬಗ್ಗೆ ಗೊತ್ತಿರಲಿ. ಅದಾದ್ಮೇಲೆ ಹುಬ್ಬಳ್ಳಿಯಿಂದ ಅಂಕೋಲಾ ರೈಲ್ವೆ ಮಾರ್ಗವನ್ನ, ಅದರ ಒಂದು ಕಾಮಗಾರಿಯನ್ನ ಶೀಘ್ರವಾಗಿ ನಾವು ಆರಂಭ ಮಾಡ್ತೀವಿ ಅಂತ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು. ಇದು ಹಂಗೆ ಬರ್ತಾ ಇರುತ್ತೆ, ಬಟ್ ಕಾಮಗಾರಿ ಮಾತ್ರ ಜಾರಿಯಾಗಿಲ್ಲ. ನಾನು 3-4 ವರ್ಷದಿಂದ ನೋಡ್ತಾ ಇದ್ದೀನಿ ಈ ಉದ್ದೇಶಿತವಾದಂತಹ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ರೆ, ಬಟ್ ಹಲವಾರು ಕಾರಣದಿಂದ ಇದು ನೆನಗುದಿ ಬಿದ್ದಿದೆ. ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಇದು ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ಯೋಜನೆ ಯಾಕೆ ಇಷ್ಟು ದಿವಸದಿಂದ ಪೆಂಡಿಂಗ್ ಇದೆ ಅಂತಂದ್ರೆ, ಈ ಯೋಜನೆಗೆ ಬಹಳಷ್ಟು ವಿರೋಧ ವ್ಯಕ್ತ ಆಗಿದೆ. ಸೊ ಹಾಗಾದ್ರೆ ಈ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಯೋಜನೆ ಬಗ್ಗೆ ಸ್ವಲ್ಪ ನಾವು ನೋಡೋಣ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಒಂದು ಹುಬ್ಬಳ್ಳಿಯಿಂದ ಅಂಕೋಲಾಕ್ಕೆ ನಾವು ಸುಮಾರು 164 ಕಿಲೋಮೀಟರ್ 64.44 ಕಿಲೋಮೀಟರ್ ಉದ್ದದ ಒಂದು ರೈಲ್ವೆ ಹಳಿಯನ್ನ ಹಾಕಿ ಆ ರೈಲ್ವೆ ಯೋಜನೆಯನ್ನ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ವಿ. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಎಲ್ಲೆಲ್ಲಿಂದ ಹೋಗುತ್ತಂತ ನೋಡ್ಬಿಡೋಣ. ಒಂದು ಹುಬ್ಬಳ್ಳಿಯಿಂದ ಸ್ಟಾರ್ಟ್ ಆಯ್ತು, ಮಿಶ್ರಕೋಟಿ, ಕಲ್ಗಟ್ಗಿ, ಕಿರುವತ್ತಿ, ಯಲ್ಲಾಪುರ, ಕಂಚಿಮನೆ, ರಾಮನಗುಳಿ, ಸುಂಕನಾಳ, ಹೊನ್ನಳ್ಳಿ, ನವಗದ್ದೆಯಿಂದ ಹಿಡಿದು ನಾವೆಲ್ಲಿಗೆ ಹೋಗ್ತಾ ಇದೀವಿ, ಅಂಕೋಲಾಕ್ ಹೋಗ್ತೀವಿ. ಬರೀ ಎಷ್ಟು, 164 ಕಿಲೋಮೀಟರ್. ಅಷ್ಟು ಕಿಲೋಮೀಟರ್ದ ಯೋಜನೆಗೆ ಯಾಕೆ ಇಷ್ಟು ವಿರೋಧ ವ್ಯಕ್ತ ಆಗ್ತಿದೆ ಅಂತಂದ್ರೆ, ಒಂದು ಇಲ್ಲಿ ನಾವು ಏನು ಉದ್ದೇಶ ಮಾಡಿದ್ವಲ್ಲ ಈ ತರ ಕನೆಕ್ಟ್ ಮಾಡ್ಬೇಕಂತ, ಈ ಹಳಿಗಳು 2 ಪ್ರದೇಶದಿಂದ, ಒಂದು ಕಾಳಿ ಹುಲಿ ಅಭಯಾರಣ್ಯ, ಇನ್ನೊಂದು ಬೆಡ್ತಿ ಸಂರಕ್ಷಣಾ ಪ್ರದೇಶದ ಮೂಲಕ ಹಾಯ್ದು ಹೋಗುತ್ತೆ. ಸೊ ಇಲ್ಲಿ ಏನಾಯ್ತು, ಪರಿಸರ ನಾಶವಾಗುವಂತ ಚಾನ್ಸಸ್ ಇದೆ. 2 ಪ್ರದೇಶ ಯಾವುದು, ಒಂದು ಕಾಳಿ ಹುಲಿ ಅಭಯಾರಣ್ಯ
ಮತ್ತೊಂದು ಬಿಡ್ತಿ ಸಂರಕ್ಷಿತ ಪ್ರದೇಶ. ಇವುಗಳ ಮೂಲಕ ಈ ರೈಲ್ವೆ ಹಳಿ ಹಾಯ್ದು ಹೋಗುತ್ತೆ. ಸೊ ಈ ರೈಲ್ವೆ ಹಳಿಗಳನ್ನ ಹಾಕ್ಬೇಕಾದ್ರೆ, ಹುಬ್ಬಳ್ಳಿಯಿಂದ ಅಂಕೋಲಾದ ರೈಲ್ವೆ ಹಳಿಗಳನ್ನ ಹಾಕ್ಬೇಕಾದ್ರೆ ಸುಮಾರು 2 ಲಕ್ಷ ಮರಗಳು ಬಲಿಯಾಗುವಂತ ಚಾನ್ಸಸ್ ಇದೆ. ಅಂದ್ರೆ 2 ಲಕ್ಷ ಮರಗಳನ್ನ ನಾವು ಕಡಿಬೇಕು. ಮತ್ತೆ ಪರಿಸರ ಸೂಕ್ಷ್ಮ ಪ್ರದೇಶವಾದಂತಹ ಪಶ್ಚಿಮ ಘಟ್ಟಗಳ ಮೂಲಕ ಇದು ಹಾಯ್ದು ಹೋಗೋದ್ರಿಂದ ಸುಮಾರು 727 ಹೆಕ್ಟೇರ್ ಭೂಮಿ ನಾಶವಾಗುತ್ತೆ. ಸುದಕ್ಕೆ ಹೀಗಾಗಿ ಈ ಯೋಜನೆಗೆ ಬಹಳ ದಿವಸದಿಂದ ಏನಾಗಿದೆ, ವಿರೋಧ ಇದೆ. ಆದ್ರೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ಸ್ಥಾಪನೆ ಆಗುತ್ತೆ, ಅದನ್ನ ನಾವು ಆದಷ್ಟು ಬೇಗನೆ ಏನ್ ಮಾಡ್ತೀವಿ, ಕಾಮಗಾರಿಯನ್ನ ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನಾಗುತ್ತಂತ ನೋಡೋಣ. ಮತ್ತೆ ಇದೇನಾಗುತ್ತಂದ್ರೆ, ಮತ್ತೆ ಪರಿಸರವಾದಿಗಳು 2 ಲಕ್ಷ ಮರಗಳನ್ನ ನಾಶ ಮಾಡೋದು ಬೇಡ, 727 ಹೆಕ್ಟೇರ್ ಅಷ್ಟು ಅರಣ್ಯ ಪ್ರದೇಶವನ್ನ ನಾಶ ಮಾಡೋದು ಬೇಡ ಅಂತ ಹೇಳಿ ಪ್ರೊಟೆಸ್ಟ್ ಮಾಡುವಂತ ಸಾಧ್ಯತೆಗಳು ಬಹಳಷ್ಟು ಇದಾವೆ. ಓಕೆ, ಸೊ ಇಲ್ಲಿಗೆ ಏನಾಯ್ತು, ಕರೆಂಟ್ ಅಫೇರ್ಸ್ ಮುಗಿತು. ಮತ್ತೆ ನಮ್ದು ಏನ್ ಪೆಂಡಿಂಗ್ ಇದೆಯಲ್ಲ ಅದನ್ನು ಸಾಧ್ಯವಾದಷ್ಟು ಬೇಗನೆ ಇಂಪಾರ್ಟೆಂಟ್ ಇರೋ ನ್ಯೂಸ್ ಗಳನ್ನ ಶಾರ್ಟ್ ಆಗಿ ಈ ತರ ನೋಡ್ತಾ ಮುಗಿಸೋಣ ಅಂತ ಹೇಳ್ತೀನಿ. ಸೊ ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡಿದ್ರಲ್ಲ, ನೀವೇನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಐಕನ್ ನ ಪ್ರೆಸ್ ಮಾಡಬೇಕು, ಲೈಕ್ ಮಾಡಬೇಕು, ಮತ್ತೆ ನಿಮ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಟ್ವಿಟರ್, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಗಳ ಒಂದು ಚಾನಲ್ಸ್ ಡಿಸ್ಕ್ರಿಪ್ಷನ್. ಓಕೆ, ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅಲ್ಲಿ ನಾನು ಇಲ್ಲ ನಮ್ಮ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಇವುಗಳೆಲ್ಲ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದ್ರ ಜೊತೆಗೆ ನಿಮ್ಮ ಒಪಿನಿಯನ್ಸ್ ಅನ್ನ ಈ ನಮ್ಮ ವಾಟ್ಸ್ಆಪ್ ನಂಬರು 9480216410 ಗೆ ವಾಟ್ಸಪ್ ಮೂಲಕ ನೀವು ಹೇಳಿ ಅಂತ ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸ್, ಇವತ್ತಿಂದಲ್ಲ ಪೆಂಡಿಂಗ್ ಇರುವಂತಹ ಕರೆಂಟ್ ಅಫೇರ್ಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿ.